Hello friends, once again we are back with our GRS program. ಜಾಗ್ರಫಿ ರಿವಿಷನ್ ಸೀರೀಸ್ ಅಂತ ಒಂದು ಸೀರೀಸನ್ನು ಸ್ಟಾರ್ಟ್ ಮಾಡಿದ್ವಿ. ನಿಮ್ಮ KEA ಮತ್ತು KPSC ಎಕ್ಸಾಮ್ಸ್ಗಳಿಗೆ ಹೆಲ್ಪ್ ಆಗಲಿ ಅಂತ ನಾವು ಈ ಒಂದು ರಿವಿಷನ್ ಸೀರೀಸನ್ನು ಸ್ಟಾರ್ಟ್ ಮಾಡಿದ್ದೀವಿ. ಇದು ನಂಗೆ ಅನ್ಸಿಮಟ್ಟಿಗೆ ಪಾರ್ಟ್ 11 ಇರ್ಬೋದು. ಸೊ ನೀವು ಪಾರ್ಟ್ 10 ಮತ್ತು ಅದರ ಹಿಂದಿನ ಪಾರ್ಟ್ಸ್ಗಳನ್ನು ನೀವು ಪ್ಲೇಲಿಸ್ಟಿಗೆ ಹೋಗಿ ಚೆಕ್ ಮಾಡಿರಿ. ಕಂಟೆಂಟ್ ತುಂಬ ಚೆನ್ನಾಗಿರ್ತದೆ. ಆ್ಯಂಡ್ ವಾಟ್ ಎವರ್ ಮೇ ಬಿ ದ ಎಕ್ಸಾಮ್, ಯಾವುದೇ ಎಕ್ಸಾಮ್ಸ್ಗಳಾಗಿರಲಿ, ಪ್ರತಿಯೊಂದು ಎಕ್ಸಾಮ್ಸ್ಗಳಿಗೆ ಎಂಥದ್ದೇ ಕ್ವಶನ್ಸ್ಗಳಾಗಿರಲಿ, ಆ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡುವಂಥ ಒಂದು ಕೆಪಾಸಿಟಿನ ಕೊಡಲಿಕ್ಕೆ ನಾನು ಟ್ರೈ ಮಾಡಲಿದ್ದೀನಿ. ನಿಮಗೆ ಕಂಟೆಂಟ್ ಚೆನ್ನಾಗಿ ಅನಿಸಿದ್ದಲ್ಲಿ ನೀವೇನು ಮಾಡಿರಿ ಅಂದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮ್ಮನ್ನು ಬೆಂಬಲಿಸಿ, ಸಪೋರ್ಟ್ ಮಾಡಿರಿ, ಮೋಟಿವೇಟ್ ಮಾಡಿರಿ ಈ ಒಂದು ಸೀರೀಸನ್ನು ಕಂಟಿನ್ಯೂ ಮಾಡಲಿಕ್ಕೆ. ಥ್ಯಾಂಕ್ ಯು. ಇವತ್ತಿನ ಒಂದು ಟಾಪಿಕ್ ನಾವೇನು ಡಿಸ್ಕಸ್ ಮಾಡಲಿದ್ದೀವಿ ಅಂದರೆ ವಿಂಧ್ಯ ಮತ್ತು ಸತ್ಪುರ ಪರ್ವತಗಳು ಅಂತೇಳಿ ಡಿಸ್ಕಸ್ ಮಾಡ್ಲಿಕ್ಕೆ ಟ್ರೈ ಮಾಡಲಿದ್ದೀವಿ. ಯಾಕಂದರೆ ನಾವು ಪರ್ಯಾಯ ಪ್ರಸ್ಥಭೂಮಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಲಿತ್ತಿದ್ವಿ. ನೀವು ಸ್ಕ್ರೀನ್ ಮೇಲೂ ಕೂಡ ನೋಡ್ಬೋದು ಪರ್ಯಾಯ ಪ್ರಸ್ಥಭೂಮಿ ಅಂತೇಳಿ ನಾನು ಮೆನ್ಷನ್ ಮಾಡಿದ್ದದ. ಈ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಆಲ್ರೆಡಿ ನಾವೇನು ಮಾಡೀವಂದರೆ ಅರಾವಳಿ ಪರ್ವತಗಳನ್ನು ಡಿಸ್ಕಸ್ ಮಾಡಿದ್ವಿ. ಇವಾಗ ನಾವೇನು ಮಾಡೋವಂದರೆ ವಿಂಧ್ಯ ಮತ್ತು ಸತ್ಪುರ ಪರ್ವತಗಳನ್ನು ಡಿಸ್ಕಸ್ ಮಾಡ್ಲಿಕ್ಕೆ ಟ್ರೈ ಮಾಡೋವಂಥ, ಓಕೆನಾ? ಸೊ ಪರ್ಯಾಯ ಪ್ರಸ್ಥಭೂಮಿನ ಇನ್ನೊಂದ್ಸಲ ನಾನು ಈ ಕಡೆ ಡ್ರಾ ಮಾಡಿ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ನಿಮಗೆ. ಸೊ ದಟ್ ಯು ವಿಲ್ ಬಿ ಏಬಲ್ ಟು ರಿಕಾಲ್ ವಾಟ್ ಆಲ್ ಥಿಂಗ್ಸ್ ದಟ್ ವಿ ಹ್ಯಾವ್ ಸ್ಟಡಿಡ್ ಇನ್ ದ ಲಾಸ್ಟ್ ಕ್ಲಾಸ್, ಓಕೆನಾ? ಸೊ ನೋಡಿರಿ, ಕನ್ಸಿಡರ್ ದಿಸ್ ಈಸ್ ಆರ್ ಗುಜರಾತ್ ಇದ್ದು ಈ ಕಡೆ ನೀವು ನೋಡಿದ್ರಿ ಅಂದರೆ ಡೆಫಿನೆಟ್ಲಿ ಇಟ್ ಅಪಿಯರ್ಸ್ ಲೈಕ್ ದಿಸ್, ಓಕೆನಾ? ಹಿಂಗಿರ್ತದೆ ಅಂದ್ಕೊಳ್ರಿ. ಈ ಥರ ಇದ್ದಾಗ ವಿಚಾರ ಮಾಡಿರಿ, ನಾವೇನು ಮಾಡ್ಲಿತ್ತೀವಿ ಅಂದರೆ ಈ ಥರ ಇದನ್ನು ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿತ್ತೀನಿ. ಮಧ್ಯದಲ್ಲಿ ನಾನು ಅಮರ್ಕಂಟಕ್ ಪೀಕ್ ಅಂತ ಹೇಳಿದ್ದೆ ನಿಮಗೆ. ಈ ಅಮರ್ಕಂಟಕ್ ಪೀಕಿಂದ ಒಂದು ನದಿ ಪಶ್ಚಿಮಕ್ಕೆ ಹರಿಯೋದು, ಒಂದು ನದಿ ಬಂಗಾಳ ಕೊಲ್ಲಿಯ ಕಡೆಗೆ ಹರಿಯೋದು, ಒಂದು ನದಿ ಗಂಗಾ ನದಿಯ ಕಡೆಗೆ ಹರಿಯೋದು. ಇದನ್ನು ನೋಡಿದ್ವಿ. ಈ ಪೂರ್ತಿ ಒಂದು ಪರ್ಯಾಯ ಪ್ರಸ್ಥಭೂಮಿಯನ್ನು 3 ಭಾಗಗಳಲ್ಲಿ ಡಿವೈಡ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ವಿ. ಇದನ್ನು 1ನೇ ಭಾಗವನ್ನು ನಾವು ಕೇಂದ್ರದ ಉನ್ನತ ಪ್ರದೇಶ ಅಂತ ಕರೆದಿದ್ವಿ. ಲಾಸ್ಟ್ ಸೆಷನಲ್ಲಿ ನೀವು ನೋಡ್ಬೋದು, ಯಾರು ಹೊಸದಾಗಿ ಜಾಯ್ನ್ ಆಗಲಿದ್ದೀರಿ ಈ ಒಂದು ಸೀರೀಸಿಗೆ, ಯು ಕ್ಯಾನ್ ಗೋ ಟು ದ ಲಾಸ್ಟ್ ಸೆಷನ್ ಆ್ಯಂಡ್ ಚೆಕ್ ದಿಸ್ ಕೈಂಡ್ ಆಫ್ ಅ ಕಂಟೆಂಟ್. ವಿಲ್ ಬಿ ಏಬಲ್ ಟು ಫೈಂಡ್ ದೀಸ್ ಪಾರ್ಟ್ಸ್. ಆಲ್ರೆಡಿ ನಾನು ಇಂಟ್ರೊಡಕ್ಷನ್ ಕೊಟ್ಟಿದ್ದದ. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟಿಗೆ ನಾವು ಈಶಾನ್ಯ ಪ್ರಸ್ಥಭೂಮಿ ಅಂತ ಕರೆದ್ವಿ. ಆ್ಯಂಡ್ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟಿಗೆ ನಾವು ಡೆಕ್ಕನ್ ಪ್ಲಾಟ್ಯೂ ಅಥವಾ ದಕ್ಕನ್ ಪ್ರಸ್ಥಭೂಮಿ ಅಂತ ಕರೆದ್ವಿ. ಸರಿ, ಈ 1, 2, 3 ಪಾರ್ಟ್ಸ್ಗಳನ್ನು ಇಂಗ್ಲೀಷಲ್ಲಿ ಸೆಂಟ್ರಲ್ ಹೈಲ್ಯಾಂಡ್ಸ್, ನಾರ್ತ್ ಈಸ್ಟ್ ಪ್ಲಾಟ್ಯೂ ಆ್ಯಂಡ್ ಡೆಕ್ಕನ್ ಪ್ಲಾಟ್ಯೂ ಅಂತ ಕರೀತಾರೆ, ಓಕೆನಾ? ಸೊ ಇವಾಗ ಫಸ್ಟ್ ಪಾರ್ಟಲ್ಲಿ ನಾವು ಆಲ್ರೆಡಿ ಅರಾವಳಿ ಪರ್ವತಗಳನ್ನು ಡಿಸ್ಕಸ್ ಮಾಡಿದ್ದದ ಪಾರ್ಟ್ 10ನಲ್ಲಿ. ಯು ಕ್ಯಾನ್ ಗೋ ಆ್ಯಂಡ್ ವಾಚ್. ನೌ ದ ಟಾಪಿಕ್ ಈಸ್ ಗೋಯಿಂಗ್ ಟು ಬಿ ವಿಂಧ್ಯ ಆ್ಯಂಡ್ ಸತ್ಪುರ. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ವಿಂಧ್ಯ ಮತ್ತು ಸತ್ಪುರ ಪರ್ವತಗಳ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕೆ ಟ್ರೈ ಮಾಡಲಿದ್ದೇವೆ, ಓಕೆನಾ? ಸೊ ಆಸ್ ಅ ರಿಸಲ್ಟ್ ಐ ಟ್ರೈ ಟು ಗಿವ್ ಹೆಡ್ಡಿಂಗ್ ಆಸ್ ದ ವಿಂಧ್ಯ ಆ್ಯಂಡ್ ಸತ್ಪುರ. ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಈ ವಿಂಧ್ಯ ಮತ್ತು ಸತ್ಪುರ ಪರ್ವತಗಳ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕೆ. ಸೊ ವಿಂಧ್ಯ ಮತ್ತು ಸತ್ಪುರ ಪರ್ವತಗಳನ್ನು ನಾವು ಮ್ಯಾಪ್ ಮೇಲೆ ನೋಡಿದಾಗ ಯಾವ ರೀತಿ ಕಾಣ್ತಿರ್ತದ ಅದನ್ನು ಕೂಡ ಚೆಕ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಅಂತ. ಫುಲ್ ಕಾನ್ಸಂಟ್ರೇಷನ್, ಬಿ ವೆರಿ ಕೇರ್ಫುಲ್, ಕನ್ಸಿಡರ್ ದಿಸ್ ಇಸ್ ದ ಮ್ಯಾಪ್, ಓಕೆನಾ? ಈ ರೀತಿ ಮ್ಯಾಪ್ ಐತೆ ಅಂದ್ಕೊಡ್ರಿ, ಈ ರೀತಿ ಮ್ಯಾಪ್ ಅದ ಅಂದ್ಕೊಡ್ರಿ. ಆ್ಯಂಡ್ ಈ ಕಡೆ ಏನದಂತ ನಿಮ್ಗೆ ಆಲ್ರೆಡಿ ಗೊತ್ತದ. ಇಲ್ಲಂತೂ ಅಮರ್ಕಂಟಕ್ ಅಂತ ಒಂದು ಪೀಕ್ ಕಂಡು ಬರ್ತದ. ಈ ಅಮರ್ಕಂಟಕ್ ಪೀಕಿಂದ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಂಗೆ ಈ ಕಡೆ ಸರ್ ಪಶ್ಚಿಮಕ್ಕೆ ಒಂದು ನದಿ ಹರಿತದ. ಈ ನದಿಯನ್ನು ನಾವು ನರ್ಮದಾ ನದಿ ಅಂತ ಕರೆದ್ವಿ, ಓಕೆನಾ? ಅದರ ಉತ್ತರ ಭಾಗದಲ್ಲಿ ಮತ್ತು ದಕ್ಷಿಣ ಭಾಗದಲ್ಲಿ ನಾವು 2 ಪರ್ವತ ಶ್ರೇಣಿಗಳನ್ನು ನೋಡ್ತೀವಿ, ಅಂದರೆ ಮೌಂಟೇನ್ ರೇಂಜಸ್ಗಳನ್ನು ನೋಡ್ತೀವಿ. ಆ ಪರ್ವತ ಶ್ರೇಣಿಗಳು ಎಕ್ಸಾಕ್ಟ್ಲಿ ಈ ರೀತಿ ಕಾಣ್ತಿರ್ತಾವೆ, ಓಕೆನಾ? ಈ ರೀತಿ ಕಾಣೋದು. ಆ್ಯಂಡ್ ಇಲ್ಲೊಂದು ನದಿ ಐತಲ್ಲ, ಈ ಅಮರ್ಕಂಟಕ್ಕಿಂದ ಗಂಗಾ ನದಿ ಕಡೆ ಹೋಗ್ತಿರ್ತಕ್ಕಂಥ ಸೋನ್ ನದಿನ ನೋಡ್ಬೋದು, ಓಕೆನಾ? ಅದೇ ರೀತಿ ಅದ್ರ ಕೆಳಗಡೆ ಭಾಗದಲ್ಲಿ ನಾವು ಮತ್ತೊಂದು ಪರ್ವತವನ್ನು ನೋಡ್ಬೋದು. ಈ ಪರ್ವತ ಕೂಡ ಅಮರ್ಕಂಟಕ್ ಕಡೆ ಹೋಗಿ ದಕ್ಷಿಣ ಭಾಗಕ್ಕೆ ಎಕ್ಸ್ಟೆಂಡ್ ಆಗಿರತಕ್ಕಂಥದ್ದನ್ನು ಕೂಡ ನೋಡ್ಬೋದು, ಓಕೆ? ಸೊ ಈ ರೀತಿ ಐತೆ ಅನ್ಕೊಡ್ರಿ. ಈಗ ನಾನು ಈ ಒಂದು ಪರ್ವತಗಳನ್ನು ನೀವು ಗಮನಿಸಿದರೆ ಈ ರೀತಿ ಕಾಣ್ಲಿರ್ತದ. ಈ ಒಂದು ಪರ್ವತವನ್ನು ಕರೆಕ್ಟಾಗಿ ನೀವು ನೋಡ್ರಿ ಅಂದರೆ ನಿಮ್ಗೆ ಏನಾಗ್ತದೆ ಅಂದರೆ ಇಲ್ಲಿ ಗೊತ್ತಾಗ್ತದೆ ವಿಂಧ್ಯ ಯಾವುದು, ಸತ್ಪುರ ಯಾವುದು, ಇದೆಲ್ಲ ಗೊತ್ತಾಗ್ತಿರ್ತದೆ, ಓಕೆನಾ? ಸೊ ಕನ್ಸಿಡರ್ ದಿಸ್ ಪರ್ಟಿಕ್ಯುಲರ್ ಮೌಂಟೇನ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ವಿಂಧ್ಯ. ಇದು ಮೇಲ್ಗಡೆ ಇರ್ತಕ್ಕಂಥ ಒಂದು ಮೌಂಟೇನ್ನ ವಿಂಧ್ಯ ಅಂತ ಕರೆದ್ವಿ. ಕೆಳಗಡೆ ಇರ್ತಕ್ಕಂಥ ಈ ಮೌಂಟೇನನ್ನು ನಾವು ಏನಂತ ಕರಿತೀವಿ ಅಂದರೆ ಸತ್ಪುರ ಅಂತ ಕರಿತೀವಿ, ಓಕೆನಾ? ಸೊ ಸತ್ಪುರ ಅನ್ನೋದನ್ನು ನಾನು ರೆಡ್ಡಿಂಗ್ ಕ್ಲೇ ಮಾರ್ಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ, ಓಕೆ? ಸೊ ನಮ್ಮ ಮ್ಯಾಪ್ ಮೇಲೆ ಎಕ್ಸಾಕ್ಟ್ಲಿ ವಿಂಧ್ಯ ಮತ್ತು ಸತ್ಪುರಗಳು ಯಾವ ರೀತಿ ಕಾಣ್ತಿರ್ತಾವೆ ಅದು ನಮ್ಮ ಕಡೆ ಈ ರೀತಿ ಒಂದು ಸ್ಕ್ರೀನಲ್ಲಿ ಕಾಣ್ತಿರ್ತದೆ ನಿಮಗೆಲ್ಲ. ಈ ರೀತಿ ನೀವು ನೆನ್ಪಿಡ್ಲಿಕ್ಕೆ ಟ್ರೈ ಮಾಡ್ಬೋದು, ಓಕೆನಾ? ಸೊ ವಿಂಧ್ಯ ಮತ್ತು ಸತ್ಪುರಗಳಂತ ನಾನು ಮ್ಯಾಪ್ ಮೇಲೆ ತೋರಿಸ್ಬಿಟ್ಟೆ. ಆದರೆ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಹೌ ಆ್ಯಕ್ಚುಲಿ ದಿ ಹ್ಯಾವ್ ಫಾರ್ಮ್ಡ್. ಅದರ ಉಗಮ ಅಥವಾ ಆ ಪರ್ವತಗಳು ಯಾವ ರೀತಿ ಉಗಮಗೊಂಡಿರ್ತಾವೋ ಅದನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಸೊ ಫಸ್ಟಿಗೆ ನಾನು ಏನು ಮಾಡ್ತೀನಿ ಅಂದರೆ ಈ ವಿಂಧ್ಯ ಮತ್ತು ಸತ್ಪುರ ಪರ್ವತಗಳ ಉಗಮವನ್ನು ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ? ಸೊ ಕನ್ಸಿಡರ್ ಇಟ್ ಈಸ್ ಲೈಕ್ ದಿಸ್, ಓಕೆ? ಉಗಮ, ಫಾರ್ಮೇಷನ್, ಉಗಮ ಅಂತ ಬರ್ತೀನಿ ಇಲ್ಲೇ. ಸೊ ಉಗಮ ಐತೆ ಅಂದ್ಕೊಡ್ರಿ. ಸರ್ ಉಗಮವನ್ನು ನೋಡಿದಾಗ ಫಾರ್ ಎಕ್ಸಾಂಪಲ್ 55 ಮಿಲಿಯನ್ ಇಯರ್ಸ್ ಆಗೋ ನೋಡಿರಿ ನೀವು. 55 ಮಿಲಿಯನ್ ಇಯರ್ಸ್ ಆಗೋ, ಮಿಲಿಯನ್ ವರ್ಷಗಳ ಹಿಂದೆ ನಮ್ಮ ಮೇಲ್ಗಡೆ, ನಮ್ಮ ಭಾರತದ ಮೇಲ್ಗಡೆ ಒಂದು ಪ್ಲೇಟ್ ಇತ್ತು. ಇದನ್ನು ನಾವು ಯುರೇಷಿಯನ್ ಪ್ಲೇಟ್ ಅಂತ ಕರೆದಿದ್ವಿ, ಓಕೆನಾ? ಯುರೇಷಿಯನ್
ಪ್ಲೇಟ್ ಅಂತ ಕರೆದಿದ್ವಿ. ಪ್ಲೇಟ್ ಟೆಕ್ಟಾನಿಕ್ಸ್ ಸ್ವಲ್ಪ ಬೇಸಿಕ್ಸ್ ಗೊತ್ತಿದ್ರು ಕೂಡ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಫಾರ್ಮೇಷನ್. ಓಕೆನಾ. ಸೊ ಯುರೇಷಿಯನ್ ಪ್ಲೇಟ್ ಏನೈತಿ ಅದರ ಕೆಳಗಡೆ ಭಾಗದಲ್ಲಿ ನಮ್ಮ ಇಂಡಿಯನ್ ಪ್ಲೇಟು ಬಂದಿತ್ತು. ಈ ಇಂಡಿಯನ್ ಪ್ಲೇಟು ಮತ್ತು ಯುರೇಷಿಯನ್ ಪ್ಲೇಟ್ ಎರಡೂ ಕನ್ವರ್ಜ್ ಆಗಿರ್ತಕ್ಕಂಥ ಕ್ಷಣದಲ್ಲಿ ಅಥವಾ ಎರಡು ಕೊಲೈಡ್ ಆಗಿರ್ತಕ್ಕಂಥ ಕ್ಷಣದಲ್ಲಿ ನಮ್ಮ ಇಂಡಿಯಾದ ಮೇಲೆ ಏನಾಗ್ಬಿಡ್ತದೆ ಅಂದರೆ ಕೆಲವೊಂದು ಕಡೆ ಕ್ರಾಕ್ಸ್ಗಳು ಬಂದ್ಬಿಡ್ತಾವೆ. ಓಕೆನಾ. ಕೆಲವೊಂದು ಕಡೆ ಎಲ್ಲೆಲ್ಲಿ ಕ್ರಾಕ್ಸ್ ಬರ್ತಾವೋ ಅದನ್ನು ಇಲ್ಲಿ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ನಿಮಗೆ. ಓಕೆ. ಸೊ ಇಲ್ಲೊಂದು ಮ್ಯಾಪ್ ಐತನ್ ಕೊಟ್ರಿ, ಈ ರೀತಿ ನಮ್ಮ ಇಂಡಿಯಾದ ಮ್ಯಾಪ್ ಐತನ್ ಕೊಟ್ರಿ, ಆ ಕ್ರಾಕ್ಸ್ಗಳು ಎಲ್ಲೆಲ್ಲಿ ಬಂದಿದ್ದು ಅದನ್ನು ನಾನು ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡಿದ್ದೀನಿ. ಸೊ ದಟ್ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಈ 55 ಮಿಲಿಯನ್ ಇಯರ್ಸ್ಗೂ ಯಾವ್ಯಾವ ಲ್ಯಾಂಡ್ ಫಾರ್ಮ್ಸ್ಗಳು ನಮ್ಮ ಇಂಡಿಯಾದ ಮೇಲ್ಗಡೆ ಕ್ರಿಯೇಟ್ ಆಗಿರ್ತಾವೆ ಅನ್ನೋದು ಗೊತ್ತಾಗ್ತಾವೆ. ಓಕೆ. ಸೊ ಕನ್ಸಿಡರ್ ದ ಇಂಡಿಯಾ ಮ್ಯಾಪ್ ಇಸ್ ಲೈಕ್ ದಿಸ್. ಓಕೆ. ಈ ರೀತಿ ಐತನ್ ಕೊಟ್ರಿ. ಹೋಪ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಇವಾಗ ಇದ್ರ ಮೇಲ್ಗಡೆ ನಾನು ಏನು ಮಾಡ್ತೇನೆ ಅಂದರೆ ಈ 55 ಮಿಲಿಯನ್ ಇಯರ್ಸ್ಗೋ ಇಂಡಿಯನ್ ಪ್ಲೇಟ್ ಮತ್ತು ಯುರೇಷಿಯನ್ ಪ್ಲೇಟ್ ಕೊಲೈಡ್ ಆದಾಗ ಇದ್ರ ಮೇಲ್ಗಡೆ ಕೆಲವೊಂದು ಕಡೆ ಫಾಲ್ಟ್ಸ್ ಬಂದಿರ್ತಾವೆ ಅಥವಾ ಕ್ರಾಕ್ಸ್ಗಳು ಬಂದಿರ್ತಾವೆ, ಸೀಳುಗಳು ಬಂದುಬಿಟ್ಟಿರ್ತಾವೆ. ಆ ಸೀಳುಗಳು ಎಲ್ಲೆಲ್ಲ ನೋಡ್ರಿ, ನಾನು ರೆಡ್ ಕಲರ್ಲಿ ಮಾರ್ಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಇಲ್ಲೊಂದು ಸೀಳು ಅದ ಸರ್, ಆಮೇಲೆ ಇಲ್ಲೊಂದು ಸೀಳು ಅದ. ಇಲ್ಲಿ 2 ಸೀಳುಗಳನ್ನು ಬರೆದೆ ನಾನು. 1ನೇ ಸೀಳವನ್ನು ನಾವು ಏನಂತ ಕರಿತೀವಿ ಅಂದರೆ ನರ್ಮದಾ ರಿಫ್ಟ್ ವ್ಯಾಲಿ ಅಥವಾ ನರ್ಮದಾ ಸೀಳು ಕಣಿವೆ ಅಂತ ಕರಿತೀವಿ. ಆಮೇಲೆ 2ನೇ ಸೀಳನ್ನು ನಾನು ಏನು ಬರ್ದೇನೆ ಜಾರ್ಖಂಡ್ ಮತ್ತು ವೆಸ್ಟ್ ಬೆಂಗಾಲ್ ಕಡೆಗೆ ಆ ಒಂದು ಸೀಳನ್ನು ನಾವು ಏನಂತ ಕರಿತೀವಿ ಅಂದರೆ ದಾಮೋದರ್ ಅಂತ ಕರಿತೀವಿ. ಇದನ್ನು ನರ್ಮದಾ ಅಂತ ಕರೆದ್ರೆ ಇದನ್ನು ದಾಮೋದರ್ ಅಂತ ಕರೆದ್ವಿ. ಈ ಕಡೆ ನೀವು ಮತ್ತೊಂದು ಸೀಳನ್ನು ನೋಡ್ತೀರಿ, ಇದನ್ನು ನಾವು ಮಹಾನದಿ ಅಂತ ಕರಿತೀವಿ, ಮಹಾನದಿ ಸೀಳು ಕಣಿವೆ ಅಂತ ಕರಿತೀವಿ. ಈ ಕಡೆ ಮತ್ತೊಂದು ಸೀಳನ್ನು ನೋಡ್ತೀರಿ, ಇದನ್ನು ನೀವು ಗೋದಾವರಿ ಸೀಳು ಕಣಿವೆ ಅಂತ ಕರಿತೀರಿ. ಇದಾದ ನಂತರ ಇಲ್ಲಿರ್ತಕ್ಕಂಥ ಒಂದು ಸೀಳುವನ್ನು ನಾವು ಏನಂತ ಕರಿತೀವಿ ಅಂದರೆ ಪಶ್ಚಿಮ ಘಟ್ಟಗಳು ಅಂತ ಕರಿತೀವಿ. ಸೊ ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್ ಆಲ್ ದೀಸ್ ರಿಫ್ಟ್ ವ್ಯಾಲೀಸ್. ಅಂದರೆ ಎಲ್ಲ ಸೀಳು ಕಣಿವೆಗಳು 55 ಮಿಲಿಯನ್ ವರ್ಷಗಳ ಹಿಂದೆ ಉಗಮಗೊಂಡಿರ್ತಕ್ಕಂಥದ್ದು ಅಂತ ಗೊತ್ತಿರಬೇಕು. ಓಕೆನಾ. ಈ ಥರ ಸೀಳು ಕಣಿವೆಗಳು ಉಂಟಾದಾಗ ಯಾವ ರೀತಿ ಒಂದು ಫಾಲ್ಟಿಂಗ್ ಅನ್ನೋ ಒಂದು ಪ್ರೊಸೆಸ್ ಅಥವಾ ಸ್ತರಭಂಗ ಅನ್ನೋ ಒಂದು ಪ್ರೊಸೆಸ್ ನಡೀತಿರ್ತದ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ಫಾರ್ ಎಕ್ಸಾಂಪಲ್, ನಮ್ಮ ಒಂದು ಇಂಡಿಯನ್ ಪ್ಲೇಟನ್ನು ನಾನು ಕ್ರಾಸ್ ಸೆಕ್ಷನಲ್ಲಿ ಡೈಗ್ರಾಮ್ ಡ್ರಾ ಮಾಡಿದರೆ ಎಕ್ಸಾಕ್ಟ್ಲಿ ಈ ರೀತಿ ಕಾಣ್ತಿರ್ತದೆ ಅನ್ಕೊಟ್ರಿ. ಓಕೆನಾ. ಸೊ ಎಕ್ಸಾಕ್ಟ್ಲಿ ಫಾಲ್ಟಿಂಗ್ ಎಲ್ಲಿ ಬಂದಿರ್ತದ ಆ ಒಂದು ಪೋರ್ಷನ್ ಕಡೆ ನಾನು ಈ ಥರ ಫಾಲ್ಟಿಂಗ್ ಆಗ್ಬಿಡ್ತೀನಿ. ಓಕೆ. ಸೊ ಈ ರೀತಿ ಕ್ರಾಕ್ಸ್ಗಳು ಬಂದ್ಬಿಟ್ಟು ಅನ್ಕೊಟ್ರಿ. ಎರಡು ಕಡೆ ಕ್ರಾಕ್ಸ್ಗಳು ಬಂದರೆ ಈ ಪೂರ್ತಿ ಇಂಡಿಯನ್ ಪ್ಲೇಟ್ ಮಧ್ಯದಲ್ಲಿರ್ತಕ್ಕಂಥ ಈ ಭಾಗ ಸರ್, ಈ ಭಾಗ ಎರಡೂ ಸೈಡಿಂದ ಡಿಟ್ಯಾಚ್ ಆಗಿ ಆ ಭಾಗ ಸಬ್ಡಕ್ಟ್ ಆಗಿ ಸ್ಟಾರ್ಟ್ ಆಗ್ಬಿಡ್ತದೆ. ಭಾಗ ಸಬ್ಡಕ್ಟ್ ಆಗೋಕ್ಕಿಂತ ಮುಂಚೆನೆ ನಾವೇನು ನೋಡ್ಬೋದು ಅಂದರೆ ದಕ್ಷಿಣದಲ್ಲಿ ಇಲ್ಲೊಂದು ಪರ್ವತ ಇರೋದನ್ನು ನೋಡ್ಬೋದು. ಈ ಪರ್ವತ ಏನೇ ಇಲ್ಲ ಅಂದರೂ 2000 ಮಿಲಿಯನ್ ವರ್ಷಗಳ ಹಿಂದೆನೇ ಇತ್ತು. ಓಕೆನಾ. 2000 ಮಿಲಿಯನ್ ವರ್ಷಗಳ ಹಿಂದೆನೇ ಇತ್ತು. ಇದೇ ಪರ್ವತನ ನಾವು ಸತ್ಪುರ ಅಂತ ಕರೆದೇವೆ. ಓಕೆ. ಬಟ್ ಇವಾಗ ಆ ಸತ್ಪುರದ ಉತ್ತರ ಭಾಗದಲ್ಲಿ ಕಂಡುಬರ್ತಕ್ಕಂಥ ಒಂದು ಸಣ್ಣ ಲ್ಯಾಂಡ್ ಮಾಸ್ ಅದು ಸಬ್ಡಕ್ಟ್ ಆಗ್ಬಿಟ್ಟದ ಅಥವಾ ಸ್ತರಭಂಗದಿಂದ ಕೆಳಗಡೆ ಹೋಗ್ಬಿಟ್ಟದ. ಕೆಳಗಡೆ ಹೋದಾಗ ಯಾವ ರೀತಿ ಕಾಣ್ತಿರ್ತದೆ ನೋಡ್ರಿ. ಫುಲ್ ಕಾನ್ಸಂಟ್ರೇಷನ್ ಈ ರೀತಿ ಕಾಣ್ಲಿರ್ತದೆ ಅನ್ಕೊಟ್ರಿ. ಓಕೆನಾ. ಸೊ ಎಕ್ಸಾಕ್ಟ್ಲಿ ಈ ರೀತಿ ಕಾಣ್ತಿರ್ತದ ಬಿಕಾಸ್ ಮಿಡಲಲ್ಲಿ ಇರ್ತಕ್ಕಂಥ ಪೋರ್ಷನ್ ಕೆಳಗಡೆ ಹೋಗ್ಬಿಟ್ಟದ. ಆಮೇಲೆ ದಕ್ಷಿಣದಲ್ಲಿ ಆ ಸತ್ಪುರ ಪರ್ವತವನ್ನು ಆಲ್ರೆಡಿ ನಾವು ನೋಡ್ಲಿತ್ತೇವೆ. ಓಕೆ. ಸೊ ಈ ರೀತಿ ಎಕ್ಸಾಕ್ಟ್ಲಿ ಈ ಥರ ಕಾಣ್ತಿರ್ತದೆ ಅನ್ಕೊಟ್ರಿ. ಆ್ಯಂಡ್ ಈ ಕೆಳಗಡೆ ಹೋಗಿರ್ತಕ್ಕಂಥ ಭಾಗವನ್ನು ನೋಡ್ರಿ, ಈ ಪೂರ್ತಿ ವಲಯವನ್ನು ನಾವು ಏನಂತ ಕರಿತೀವಿ ಅಂದರೆ ಸಬ್ಡಕ್ಷನ್ ವಲಯ ಅಂತ ಕರಿತೀವಿ. ಓಕೆ. ಸೊ ಇದನ್ನು ನಾವು ಸಬ್ಡಕ್ಷನ್ ವಲಯ ಅಂತ ಕರಿತೀವಿ. ಕನ್ನಡದಲ್ಲೂ ಸೇಮ್ ಟು ಸೇಮ್ ಕರೀತಾರ, ಸಬ್ಡಕ್ಷನ್ ವಲಯ ಅಂತೇಳಿ. ಸೊ ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ಬೋದು. ಇದೇ ಒಂದು ಸಬ್ಡಕ್ಷನ್ ವಲಯದಲ್ಲಿ ನೀವು ಮೇಲ್ಭಾಗದಲ್ಲಿ ಅಥವಾ ಮೇಲ್ಮೈಯಲ್ಲಿ ನೋಡಿದರೆ ಅಲ್ಲೊಂದು ತಗ್ಗು ಪ್ರದೇಶ ಬಂದ್ಬಿಟ್ಟಿರ್ತದ. ಆ ಒಂದು ತಗ್ಗು ಪ್ರದೇಶವನ್ನು ನಾವೇನಂತ ಕರಿತೀವಿ ಅಂದರೆ ಸೀಳು ಕಣಿವೆ ಅಂತ ಕರಿತೀವಿ. ಏನಂತ ಕರಿತೀವಿ? ಸೀಳು ಕಣಿವೆ ಸರ್, ಸೀಳು ಕಣಿವೆ ಅಥವಾ ಇಂಗ್ಲೀಷಲ್ಲಿ ಇದನ್ನು ರಿಫ್ಟ್ ವ್ಯಾಲಿ ಅಂತ ಕರೀತಾರೆ. ಈ ಒಂದು ಸೀಳು ಕಣಿವೆಗೆ ಒಂದು ಹೆಸರಿಟ್ಟೇವೆ ನಾವು, ಯಾಕಂದರೆ ಅಲ್ಲಿ ಒಂದು ನದಿನೂ ಕೂಡ ಹಾದುಂಟದ. ಆ ಒಂದು ನದಿಗೆ ನಾವು ನರ್ಮದಾ ಅಂತ ಕರೀತೀವಿ. ಆದ್ದರಿಂದ ಈ ಒಂದು ಸೀಳು ಕಣಿವೆಗೆ ನರ್ಮದಾ ಸೀಳು ಕಣಿವೆ ಅಂತ ಕರೆದಿವಿ. ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್. ನರ್ಮದಾ ಸೀಳು ಕಣಿವೆ ಈ ರೀತಿ ರಚನೆಗೊಂಡದ ಅನ್ಕೊಟ್ರಿ. ಬಟ್ ನಾವು ನರ್ಮದಾ ಸೀಳು ಕಣಿವೆಯ ಮೇಲೆ ಫೋಕಸ್ ಮಾಡಲಿತ್ತಿಲ್ಲ. ಬಟ್ ಆ ಸೀಳು ಕಣಿವೆ ಅಕ್ಕಪಕ್ಕದಲ್ಲಿರ್ತಕ್ಕಂಥ ದಕ್ಷಿಣ ಭಾಗದಲ್ಲಿ ಮತ್ತು ಉತ್ತರ ಭಾಗದಲ್ಲಿ ನೀವು ನೋಡಿದರೆ ಸರ್, ಸೀಳು ಕಣಿವೆಯಿಂದ ನೋಡಿದರೆ ಈ ಕಡೆ ಸರ್ ಪರ್ವತದ ಗತೆ ಏನೋ ರಚನೆಗೆ ಆಗ್ಬಿಟ್ಟಿರ್ತಾವೆ. ಇಲ್ಲಿ ಆಗಿರ್ತಕ್ಕಂಥ ಪರ್ವತಗಳ ಅಥವಾ ಉನ್ನತ ಪ್ರದೇಶಗಳನ್ನು ನೀವು ನೋಡಿದರೆ ಇಂಥ ಒಂದು ಪರ್ವತಗಳನ್ನು ನಾವು ಏನಂತ ಕರಿತೀವಿ ಅಂದರೆ ಬ್ಲಾಕ್ ಮೌಂಟೇನ್ಸ್ ಅಂತ ಕರಿತೀವಿ. ಬ್ಲಾಕ್ ಮೌಂಟೇನ್ಸ್ ಅಂತ ಕರಿತೀವಿ. ಅಥವಾ ಅದನ್ನು ಕನ್ನಡದಲ್ಲಿ ಏನಂತ ಕರೀತಾರೆ ಅಂದರೆ ಸ್ತೂಪ ಪರ್ವತಗಳು ಅಂತ ಕರೀತಾರೆ. ಏನಂತ ಕರೀತಾರೆ? ಸ್ತೂಪ ಪರ್ವತಗಳು ಅಂತ ಕರೀತಾರೆ. ಈ ಸ್ತೂಪ ಪರ್ವತಗಳನ್ನು ನೀವು ನೋಡಿದರೆ ಸರ್, ಇಲ್ಲಿ ಈ ಒಂದು ಸೀಳು ಕಣಿವೆಯ ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಈ ಒಂದು ಸ್ತೂಪ ಪರ್ವತವನ್ನು ನಾವೇನಂತ ಕರಿತೀವಿ ಅಂದರೆ ಸತ್ಪುರ ಸ್ತೂಪ ಪರ್ವತ ಅಂತ ಕರಿತೀವಿ. ಓಕೆನಾ. ಸೊ ಸತ್ಪುರ ಸ್ತೂಪ ಪರ್ವತ ಅಂತ ಕರಿತೀವಿ. ಆದರೆ ಈ ನರ್ಮದಾ ಸೀಳು ಕಣಿವೆಯ ಉತ್ತರ ಭಾಗದಲ್ಲಿ ಇರತಕ್ಕಂಥ ಒಂದು ಸಣ್ಣ ಮೌಂಟೇನನ್ನು ನಾವು ವಿಂಧ್ಯ ಸ್ತೂಪ ಪರ್ವತ ಅಂತ ಕರಿತೀವಿ. ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್. ವಿಂಧ್ಯ ಸ್ತೂಪ ಪರ್ವತ ಅಂತ ಕರಿತೀವಿ. ಸೊ ಈ ರೀತಿ ನಾವೇನು ನೋಡ್ಬೋದು ಅಂದರೆ ವಿಂಧ್ಯ ಮತ್ತು ಸತ್ಪುರ ಪರ್ವತಗಳು ರಚನೆ ಆಗಿರುವುದನ್ನು ನೋಡ್ಬೋದು. ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಈ ಒಂದು ಪೂರ್ತಿ ಪ್ರೊಸೆಸನ್ನು ನಾವು ಕನ್ನಡದಲ್ಲಿ ಏನಂತ ಕರಿತೀವಿ ಅಂದರೆ ಸ್ತರಭಂಗ ಅಂತ ಕರಿತೀವಿ. ಏನಂತ ಕರಿತೀವಿ? ಸ್ತರಭಂಗ. ಅದೇ ಒಂದು ಪ್ರೊಸೆಸನ್ನು ಇಂಗ್ಲೀಷಲ್ಲಿ ಏನಂತ ಕರೀತಾರೆ ಅಂದರೆ ಫಾಲ್ಟಿಂಗ್ ಅಂತ ಕರೀತಾರೆ. ಫಾಲ್ಟಿಂಗ್.
ಈ ರೀತಿ ಸ್ತರಭಂಗ ಅಥವಾ ಫಾಲ್ಟಿಂಗ್ ಆದಲ್ಲಿ ನಾವು ಏನು ನೋಡ್ಬೋದು ಅಂದರೆ ಒಂದು ಸೀಳು ಕಣಿವೆ ರಚನೆಯನ್ನು ನೋಡ್ಬೋದು. ಅದರ ಜೊತೆಗೆ ಅಕ್ಕಪಕ್ಕದಲ್ಲಿ ಸ್ತೂಪ ಪರ್ವತಗಳ ಒಂದು ರಚನೆಯನ್ನು ನೋಡ್ಬೋದು. ಎಕ್ಸಾಕ್ಟ್ಲಿ ಸ್ತರಭಂಗ ಈ ನರ್ಮದಾ ನದಿಯ ಕಡೆಗೆ ಆಗಿರ್ತಕ್ಕಂಥ ಕಾರಣದಿಂದ ಅಲ್ಲಿರ್ತಕ್ಕಂಥ ಒಂದು ಸೀಳು ಕಣಿವೆಯನ್ನು ನರ್ಮದಾ ಸೀಳು ಕಣಿವೆ ಅಂತ ಕರೆದ್ವಿ. ಆಮೇಲೆ ಆ ಒಂದು ನರ್ಮದಾ ಸೀಳು ಕಣಿವೆ ಉತ್ತರ ಮತ್ತು ದಕ್ಷಿಣ ಭಾಗದಲ್ಲಿ ಕಂಡುಬರ್ತಕ್ಕಂಥ ಸ್ತೂಪ ಪರ್ವತಗಳನ್ನು ವಿಂಧ್ಯ ಮತ್ತು ಸತ್ಪುರ ಪರ್ವತಗಳು ಅಂತ ಕರೆದ್ವಿ. ಓಕೆನಾ. ಸೊ ಇದು ಸತ್ಪುರ ಪರ್ವತ ಅನ್ನೋದು ಮುಂಚೆನೇ ಇತ್ತು. 2000 ಮಿಲಿಯನ್ ವರ್ಷಗಳ ಹಿಂದೆ ರಚನೆಗೊಂಡಿರ್ತಕ್ಕಂಥ ಒಂದು ಕ್ರಿಟಾನ್ ಅದು. ಸೊ ಆ ಕ್ರಿಟಾನ್ ಇರ್ತಕ್ಕಂಥ ಕಾರಣದಿಂದ ಈಗ ನಾನು ವಿಂಧ್ಯ ಮತ್ತು ಸತ್ಪುರ ಪರ್ವತಗಳ ಮಧ್ಯದಲ್ಲಿ ಏನಾದರೂ ಡಿಫ್ರೆನ್ಸನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿದರೆ ಡೆಫಿನೆಟ್ಲಿ ಒಂದು ಡಿಫ್ರೆನ್ಸ್ ಇಲ್ಲೇ ಗೊತ್ತಾಯ್ತು ನನಗೆ. ಓಕೆನಾ. 55 ಮಿಲಿಯನ್ ವರ್ಷಗಳ ಹಿಂದೆ ರಚನೆಗೊಂಡಿರ್ತಕ್ಕಂಥ ಪರ್ವತ ಯಾವುದು? ವಿಂಧ್ಯ. ಆದರೆ 2000 ಮಿಲಿಯನ್ ವರ್ಷಗಳ ಹಿಂದೆ ರಚನೆಗೊಂಡಿರ್ತಕ್ಕಂಥ ಒಂದು ಪರ್ವತ ಅವಶೇಷ ಬೆಟ್ಟ ಯಾವುದಪ್ಪ ಅಂದರೆ ಸತ್ಪುರ. ಇದರ ಬೇಸಿಸ್ ಮೇಲೆ ಒಂದು ಹೊಸ ಪರ್ವತದ, ಇನ್ನೊಂದು ಹಳೆ ಪರ್ವತದ. ಸೊ ಅದನ್ನೇ ನಾನು ಬರಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ನಾ ಇಲ್ಲೇ. ಸೊ ಕನ್ಸಿಡರ್ ದಿಸ್ ಈಸ್ ಆರ್ ಹೆಡಿಂಗ್ ನೌ. ಸರ್ ಒನ್ ಸೈಡ್ ಐ ವಿಲ್ ಟ್ರೈ ಟು ರೈಟ್ ಇಟ್ ಆಸ್ ವಿಂಧ್ಯ ಮೌಂಟೇನ್ಸ್ ಆ್ಯಂಡ್ ದ ಅದರ್ ಸೈಡ್ ಐ ವಿಲ್ ಟ್ರೈ ಟು ರೈಟ್ ಇಟ್ ಆಸ್ ಸತ್ಪುರ ಮೌಂಟೇನ್ಸ್. ಓಕೆನಾ. ಸೊ ಸತ್ಪುರ ಆಯ್ತು ಅನ್ಕೊಟ್ರಿ ಈ ರೀತಿ. ಸೊ ವಿಂಧ್ಯ ಮತ್ತು ಸತ್ಪುರಗಳ ಬಗ್ಗೆ ನಾನು ಇಲ್ಲಿ ಮಾತಾಡ್ಲಿಕ್ಕೆ ಟ್ರೈ ಮಾಡ್ಲಿದ್ದೇನೆ. ಓಕೆ. ಸೊ ವಿಂಧ್ಯ ಪರ್ವತಗಳು ಯಾವಾಗ ರಚನೆಗೊಂಡಿರ್ತಕ್ಕಂಥದ್ದು ಅಂತ ಕೇಳಿಬಿಟ್ರೆ ಆರಾಮ್ಸೆ ನೀವು ಹೇಳ್ಬೋದು ಸರ್ 55 ಮಿಲಿಯನ್ ಇಯರ್ಸ್ ಆಗೋ ಅಂತ. ಓಕೆ ಸರ್. ಆದರೆ ಸತ್ಪುರ ಪರ್ವತಗಳು ಸರ್ 2000 ಮಿಲಿಯನ್ ವರ್ಷಗಳಿಂದ ರಚನೆಗೊಂಡಿರ್ತಕ್ಕಂಥ ಪರ್ವತಗಳು. ಸರ್ ಎರಡು ಎಂಥ ಪರ್ವತಗಳು ಸರ್? ಮಡಿಕೆ ಪರ್ವತಗಳು, ಸ್ತೂಪ ಪರ್ವತಗಳು ಅಥವಾ ಜ್ವಾಲಾಮುಖಿ ಪರ್ವತಗಳು ಅಂತ ಕೇಳಿಬಿಟ್ರೆ ನೀವು ಆರಾಮ್ಸೆ ಹೇಳ್ಬೋದು 2 ಸ್ತೂಪ ಪರ್ವತಗಳೇ ಸರ್. ಓಕೆನಾ. ಸೊ ಸ್ತೂಪ ಪರ್ವತಗಳು ಅಂದರೆ ಸ್ತೂಪ ಪರ್ವತಗಳಿಗೆ ಇಂಗ್ಲೀಷ್ ಒಳಗೆ ಏನಂತ ಕರೀತಾರ? ಬ್ಲಾಕ್ ಮೌಂಟೇನ್ಸ್ ಅಂತ ಕರೀತಾರ. ಓಕೆನಾ. ಸೊ ಸ್ತೂಪ ಪರ್ವತಗಳು. ಸೊ ಈ ರೀತಿ ನೀವು ನೆನ್ಪಿಡ್ಲಿಕ್ಕೆ ಟ್ರೈ ಮಾಡ್ಬೋದು. ಇದ್ರೊಳಗೆ ಒಂದು ಮೌಂಟೇನ್ ಏನಪ್ಪಾ ಅಂದರೆ ಹೊಸ ಪರ್ವತ ಅಂತ ಗೊತ್ತಿರಬೇಕು, ಹೊಸದು. ಆಮೇಲೆ ಇನ್ನೊಂದು ಹಳೆಯ ಪರ್ವತ ಅಂತ ಗೊತ್ತಿರಬೇಕು, ಹಳೆಯ ಪರ್ವತ ಅಂತ ಗೊತ್ತಿರಬೇಕು. ಸೊ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ವಿತ್ ದ ಹೆಲ್ಪ್ ಆಫ್ ಫಾರ್ಮೇಷನ್ ಆಫ್ ದ ವಿಂಧ್ಯ ಅಂಡ್ ಸತ್ಪುರ ವಿ ಕುಡ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಕೈಂಡ್ ಆಫ್ ಅ ಡಿಫರೆನ್ಸ್ ಇನ್ ಬಿಟ್ವೀನ್ ವಿಂಧ್ಯ ಅಂಡ್ ಸತ್ಪುರ. ಓಕೆನಾ. ಸೊ ಈ ಉಗಮವನ್ನು ಅರ್ಥ ಮಾಡಿಕೊಂಡು ಆದ ನಂತರ ನಮಗೆ ಆಲ್ರೆಡಿ ಒಂದು ಸ್ವಲ್ಪ ಐಡಿಯಾ ಸಿಕ್ಕದ. ಏನು ಐಡಿಯಾ ಸಿಕ್ಕದಂದ್ರೆ ವಿಂಧ್ಯ ಮತ್ತು ಸತ್ಪುರ ಪರ್ವತಗಳ ಮಧ್ಯದಲ್ಲಿರ್ತಕ್ಕಂತಹ ಡಿಫ್ರೆನ್ಸಸ್ಗಳು ಅರ್ಥ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ಯಾವ. ಓಕೆನಾ. ಸೊ ಇವಾಗ ವಿಂಧ್ಯ ಮತ್ತು ಸತ್ಪುರ ಪರ್ವತಗಳನ್ನ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿದರೆ ವಿಚಾರ ಮಾಡಿರಿ, ಫುಲ್ ಕಾನ್ಸಂಟ್ರೇಷನ್. ನಾವು ಆ ಪರ್ವತಗಳನ್ನು ಎಕ್ಸಾಕ್ಟ್ಲಿ ಮ್ಯಾಪ್ ಮೇಲೆ ನೋಡ್ಲಿಕ್ಕೆ ಟ್ರೈ ಮಾಡೋಣಂತ. ಯಾವ ರೀತಿ ಕಾಣ್ತಿರ್ತಾವೋ ಅದನ್ನು ಕೂಡ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣಂತ. ಓಕೆ. ಇವಾಗ ಈ ಮ್ಯಾಪ್ ಮೇಲೇ ವಿಂಧ್ಯ ಮತ್ತು ಸತ್ಪುರ ಪರ್ವತಗಳನ್ನು ನೋಡಿದರೆ ಎಕ್ಸಾಕ್ಟ್ಲಿ ಇಲ್ಲಿ ಪರ್ವತಗಳು ಕಂಡುಬರಲಿತ್ತಾವೆ ನಿಮಗೆ. ಓಕೆನಾ. ಸೊ ಈ ಪರ್ವತ ಅಥವಾ ಅಲ್ಲಿರ್ತಕ್ಕಂಥ ಪ್ರಸ್ಥಭೂಮಿಯನ್ನು ಅಥವಾ ಶಿಖರವನ್ನು ಅಮರ್ಕಂಟಕ್ ಅಂತ ಕರೆದಿದ್ವಿ. ಏನಂತ ಕರೆದಿದ್ವಿ? ಅಮರ್ಕಂಟಕ್. ಆದ್ದರಿಂದ ವಿಂಧ್ಯ ಮತ್ತು ಸತ್ಪುರ ಪರ್ವತಗಳು ಎಲ್ಲಿ ಸಂಧಿಸ್ತಾವೆ, ಒಂದಕ್ಕೊಂದು ಎಲ್ಲಿ ಹೋಗಿ ಮೀಟ್ ಆಗ್ತಾವೆ, ಕನ್ವರ್ಜ್ ಆಗ್ತಾವೆ ಅಂತ ಕೇಳಿಬಿಟ್ರೆ ಯು ಕ್ಯಾನ್ ಡೈರೆಕ್ಟ್ಲಿ ಸೇ ಇಟ್ ಆಸ್ ಅಮರ್ಕಂಟಕ್. ಓಕೆನಾ. ಅಮರ್ಕಂಟಕ್ ಕಡೆಗೆ ವಿಂಧ್ಯ ಮತ್ತು ಸತ್ಪುರ ಎರಡೂ ಬಂದು ಮರ್ಜ್ ಆಗೋದನ್ನು ಅಥವಾ ಕನೆಕ್ಟ್ ಆಗೋದನ್ನು, ಕನ್ಫ್ಯೂಸ್ ಆಗೋದನ್ನು ನೋಡ್ತೀವಿ. ಓಕೆನಾ. ಸೊ ಇದನ್ನು ಏನಂತ ಬರೀತೀನಿ? ಅಮರಕಂಟಕ್ ಅಂತ ಕರಿತೀನಿ. ಓಕೆನಾ. ಅಮರ್ಕಂಟಕ್ ಅನ್ನೋ ಒಂದು ಪ್ಲೇಸಲ್ಲಿ ವಿಂಧ್ಯ ಮತ್ತು ಸತ್ಪುರ ಪರ್ವತಗಳು ಮರ್ಜ್ ಆಗ್ಲಿತ್ತವು. ಓಕೆ. ಸೊ ಇದಾದ ನಂತರ ನೋಡ್ರಿ, ಈ ವಿಂಧ್ಯ ಮತ್ತು ಸತ್ಪುರ ಪರ್ವತಗಳನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿದರೆ ಸರ್ ಒಂದು ಮೌಂಟೇನ್ ವೆಸ್ಟ್ ಟು ಈಸ್ಟ್ ಅನ್ನು ನಾನು ಅರೇಂಜ್ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿದ್ದೇನೆ. ಓಕೆನಾ. ಸೊ ವೆಸ್ಟ್ ಟು ಈಸ್ಟ್ ಅರೇಂಜ್ ಮಾಡಿದರೆ ಎಕ್ಸಾಕ್ಟ್ಲಿ ಈ ಪರ್ವತ ಈ ರೀತಿ ಕಾಣ್ಲಿತ್ತದ ಅನ್ಕೊಳ್ರಿ, ಈ ರೀತಿ ಕಾಣ್ಲಿತ್ತದ ಪರ್ವತ. ಇದೇ ರೀತಿ ನಾನು ಸತ್ಪುರ ಪರ್ವತನೂ ಕೂಡ ವೆಸ್ಟ್ ಟು ಈಸ್ಟ್ ಅಥವಾ ಪಶ್ಚಿಮದಿಂದ ಪೂರ್ವಕ್ಕೆ ಹೊಂದಿಸ್ಲಿಕ್ಕೆ ಟ್ರೈ ಮಾಡ್ತೇನೆ ಅನ್ಕೊಳ್ರಿ. ಎಕ್ಸಾಕ್ಟ್ಲಿ ಈ ಥರ ಕಾಣ್ತಿರ್ತಾವೆ. ಓಕೆ. ಅದನ್ನೇ ನಾನು ಈ ಮ್ಯಾಪಲ್ಲಿ ನಾನು ಏನಾದರೂ ಡ್ರಾ ಮಾಡಲಿಕ್ಕೆ ಅಥವಾ ಮೆನ್ಷನ್ ಮಾಡ್ಲಿಕ್ಕೆ ಟ್ರೈ ಮಾಡಿದರೆ ಡೆಫಿನೆಟ್ಲಿ ಇಲ್ಲೇ ನಿಮ್ಗೆ ನೋಡ್ಬೋದು. ಸರ್ ನಾನೇನು ಮಾಡ್ತೀನಿ ಅಂದರೆ ಗ್ರೀನ್ ಕಲರ್ಲಿ ಮಾರ್ಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಅಂತ. ಸರ್ ಇಲ್ಲಿ ಗುಜರಾತ್ ಮತ್ತು ಮಧ್ಯಪ್ರದೇಶಲ್ಲಿ ಇಲ್ಲಿ ನೀವು ನೋಡ್ದಂಗೆ ಈ ಪೂರ್ತಿ ಭಾಗವನ್ನು ಎಲ್ಲಿಂದ ಈ ಭಾಗದಿಂದ ಈ ಭಾಗದವರೆಗೆ ಇದಕ್ಕೆ ಮಾಳ್ವಾ ಪರ್ವತಗಳಂತಲೇ ಕರೀತಾರೆ. ಓಕೆನಾ. ಮಾಳ್ವಾ ಪರ್ವತಗಳಂತಲೇ ಕರೀತಾರೆ. ಅದಾದ ನಂತರ ಕಂಡುಬರ್ತಕ್ಕಂಥ ಈ ಪರ್ವತಗಳನ್ನು ಸರ್ ಟೋಟಲ್ 4 ಪರ್ವತಗಳು ಕಂಡುಬರ್ತಿರ್ತಾವೆ. ಇದಕ್ಕೆ ಬಂದೇರ್ ಪರ್ವತಗಳು ಅಂತ ಕರೀತಾರೆ, ಬಂದೇರ್ ಹಿಲ್ಸ್ ಅಂತ ಕರೀತಾರೆ. ಇದಕ್ಕೆ ರೇವಾ ಹಿಲ್ಸ್ ಅಂತ ಕರೀತಾರೆ. ಆ್ಯಂಡ್ ಇಲ್ಲಿರ್ತಕ್ಕಂಥ ಈ ಪರ್ವತಗಳನ್ನು ಖೈಮೂರ್ ಹಿಲ್ಸ್ ಅಂತ ಕರೀತಾರೆ, ಖೈಮೂರ್ ಹಿಲ್ಸ್ ಅಂತ ಕರೀತಾರೆ. ಸೊ ವೆಸ್ಟ್ ಟು ಈಸ್ಟ್ ವಿಂಧ್ಯ ಪರ್ವತಗಳನ್ನು ಅರೇಂಜ್ ಮಾಡಿದರೆ ಆರಾಮ್ಸೆ ನಾವು ಈ ಥರ ಅರೇಂಜ್ ಮಾಡ್ಬೋದು. ಓಕೆನಾ. ಸೊ ನಾನು ಇಲ್ಲೇನೂ ಕೂಡ ಅರೇಂಜ್ ಮಾಡಿ ಅದರ ಹೆಸರುಗಳನ್ನು ಬರೀಲಿಕ್ಕೆ ಟ್ರೈ ಮಾಡ್ತೀನಿ ಅಂತ. ಕನ್ಸಿಡರ್ ದಿಸ್ ಇಸ್ ದ ಫಸ್ಟ್ ಪಾರ್ಟ್, ದಿಸ್ ಇಸ್ ದ ಸೆಕೆಂಡ್ ಪಾರ್ಟ್ ಆ್ಯಂಡ್ ದಿಸ್ ಇಸ್ ದ ಥರ್ಡ್ ಪಾರ್ಟ್ ಆ್ಯಂಡ್ ಫೋರ್ತ್ ಪಾರ್ಟ್. ಓಕೆನಾ. ಸೊ ಇಲ್ಲಿರ್ತಕ್ಕಂಥ ಅತ್ಯಂತ ಪಶ್ಚಿಮದಲ್ಲಿ ಕಂಡುಬರ್ತಕ್ಕಂಥ ಈ ಒಂದು ಪರ್ವತವನ್ನು ಮಾಳ್ವಾ ಪರ್ವತ ಅಂತಲೇ ಕರೆದ್ವಿ, ಮಾಳ್ವಾ ಪರ್ವತ. ಓಕೆನಾ. ಇಲ್ಲಿರ್ತಕ್ಕಂಥ ಪರ್ವತನ ಸೆಕೆಂಡಲ್ಲಿ ಇರ್ತಕ್ಕಂಥ ಪರ್ವತವನ್ನು ಬಂದೇರ್ ಪರ್ವತಗಳು ಅಂತ ಕರಿತೀವಿ. ಓಕೆನಾ. ಬಂದೇರ್ ಪರ್ವತಗಳು. ಅದಾದ ನಂತರ ಇರ್ತಕ್ಕಂಥ ಪರ್ವತಗಳನ್ನು ರೇವಾ ಪರ್ವತಗಳು ಅಂತ ಕರೆದ್ವಿ. ಅದಾದ ನಂತರ ಇರ್ತಕ್ಕಂಥ ಪರ್ವತಗಳನ್ನು ಖೈಮೂರ್ ಪರ್ವತಗಳು ಅಂತ ಕರೆದ್ವಿ, ಖೈಮೂರ್ ಪರ್ವತಗಳು ಅಂತ ಕರೆದ್ವಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ವಿಂಧ್ಯ ಪರ್ವತಗಳನ್ನು ನೀವು ಪಶ್ಚಿಮದಿಂದ ಪೂರ್ವಕ್ಕೆ ಹೊಂದಿಸ್ಲಿಕ್ಕೆ ಹೇಳಿಬಿಟ್ರೆ ಆರಾಮ್ಸೆ ನೀವು ಮಾಳ್ವಾ, ಬಂದೇರ್, ರೇವಾ ಮತ್ತು ಖೈಮೂರ್ ಪರ್ವತಗಳು ಅಂತ ಆರಾಮ್ಸೆ ಬರೆದ್ಬಿಡ್ಬೋದು. ಓಕೆನಾ. ಸೊ ಮಾಳ್ವಾ ಅನ್ನೋದೆಲ್ಲೈತಿ ಗುಜರಾತ್ ಮತ್ತು ಮಧ್ಯಪ್ರದೇಶಲ್ಲಿ ಕಂಡುಬರ್ತಕ್ಕಂಥದ್ದು. ಓಕೆನಾ. ಬಂದೇರು, ರೇವಾ ಇದೆಲ್ಲ ಮಧ್ಯಪ್ರದೇಶ ಅಂತ ಅನ್ಕೊಟ್ರಿ. ಓಕೆನಾ.
ಎರಡು ಮಧ್ಯಪ್ರದೇಶ, ಆದರೆ ಖೈಮೂರ್ ಏನೈತಲ್ಲ ಅದು ಯು ಪಿ ಬಿಹಾರ್ ಕಡೆ ಐತೆ ಅಂತ ಗೊತ್ತಿರ್ಬೇಕು. ಓಕೆನಾ. ಸೊ ಯು ಪಿ ಮತ್ತು ಬಿಹಾರ್ ಕಡೆ ಐತಿ ಅಂತ ಗೊತ್ತಿರ್ಬೇಕು. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇದೇ ರೀತಿ ನಾವು ಏನು ಮಾಡ್ಬೋದು ಅಂದರೆ ಸತ್ಪುರ ಪರ್ವತಗಳನ್ನು ಕೂಡ ಈ ಥರ ಅರೇಂಜ್ ಮಾಡ್ಬೋದು. ಓಕೆನಾ. ಯಾವ ರೀತಿ ಅರೇಂಜ್ ಮಾಡ್ಬೋದು ನೋಡ್ರಿ, ಇಲ್ಲಿರ್ತಕ್ಕಂಥ ಮ್ಯಾಪಲ್ಲಿ ಈ ಭಾಗದಿಂದ ಈ ಭಾಗದವರೆಗೆ ನೀವು ನೋಡಿದರೆ ಗುಜರಾತ್ ಮತ್ತು ಮಹಾರಾಷ್ಟ್ರದಲ್ಲಿ ಕಂಡುಬರ್ತಕ್ಕಂಥ ಪರ್ವತ ಆಗಿರ್ತಾವು. ಆ ಪರ್ವತಗಳನ್ನು ನಾವು ಏನಂತ ಕರಿತೀವಿ ಅಂದರೆ ರಾಜ್ ಪಿಪ್ಲಾ ಪರ್ವತಗಳು ಅಂತ ಕರಿತೀವಿ. ರಾಜ್ ಪಿಪ್ಲಾ ಪರ್ವತಗಳು ಅಂತ ಕರಿತೀವಿ. ಇದಾದ ನಂತರ ಕಂಡುಬರ್ತಕ್ಕಂಥ ಮಧ್ಯಪ್ರದೇಶದಲ್ಲಿ ಕಂಡುಬರ್ತಕ್ಕಂಥ ಈ ಒಂದು ಸತ್ಪುರ ಪರ್ವತಗಳನ್ನು ಒಂದನ್ನು ನಾವು ಮಹಾದೇವ್ ಪರ್ವತಗಳು ಅಂತ ಕರಿತೀವಿ, ಮಹಾದೇವ್ ಪರ್ವತಗಳು. ಇನ್ನೊಂದನ್ನು ನಾವೇನಂತ ಕರಿತೀವಿ ಅಂದ್ರೆ ಮೈಕಾಳ್ ಪರ್ವತಗಳು ಅಂತ ಕರಿತೀವಿ, ಮೈಕಾಳ್ ಪರ್ವತಗಳು. ಇದಾದ ನಂತರ ಛತ್ತೀಸ್ಗಢಲ್ಲೂ ಕೂಡ ಈ ಒಂದು ಸತ್ಪುರ ಪರ್ವತಗಳು ಕಂಡುಬರ್ತಿರ್ತಾವೆ. ಅಲ್ಲೇ ಆ ಪರ್ವತಗಳನ್ನು ನಾವು ಏನಂತ ಕರಿತೀವಿ ಅಂದರೆ ಸಿಹಾವಾ ಪರ್ವತಗಳು ಅಂತ ಕರಿತೀವಿ, ಸಿಹಾವಾ ಪರ್ವತಗಳು ಅಂತ ಕರಿತೀವಿ. ಸೊ ಹೋಪ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಇದೇ ಪರ್ವತಗಳನ್ನು ನಾನು ಇನ್ನೊಂದ್ಸರಿ ಇಲ್ಲೇ ವೆಸ್ಟ್ ಟು ಈಸ್ಟ್ ಅರೇಂಜ್ ಮಾಡ್ಲಿಕ್ಕೆ ಟ್ರೈ ಮಾಡಿದರೆ ಯಾವ ರೀತಿ ಕಾಣ್ತಿರುತ್ತೆ ನೋಡ್ರಿ. ಓಕೆನಾ. ಇದು ಗುಜರಾತ್ ಮತ್ತು ಮಹಾರಾಷ್ಟ್ರದಲ್ಲಿ, ಅದಾದ ನಂತರ ಇಲ್ಲಿ ಮಧ್ಯಪ್ರದೇಶದಲ್ಲಿ ನೀವು 2 ಪರ್ವತಗಳನ್ನು ನೋಡ್ಬೋದು, ಛತ್ತೀಸ್ಗಢಲ್ಲಿ 1 ಪರ್ವತನ ನೋಡ್ಬೋದು. ಸರ್ ಇಲ್ಲಿ ಗುಜರಾತ್ ಮತ್ತು ಮಹಾರಾಷ್ಟ್ರದಲ್ಲಿ ರಾಜ್ ಪಿಪ್ಲಾ ಅಂತ ಕಂಡುಬರ್ತಿರ್ತದ, ರಾಜ್ ಪಿಪ್ಲಾ. ಇದಾದ ನಂತರ ಇಲ್ಲಿ ಕಂಡುಬರ್ತಕ್ಕಂಥ ಪರ್ವತವನ್ನು ನೀವು ನೋಡಿದರೆ ಸರ್ ಈ ಪರ್ವತವನ್ನು ನಾವು ಮಹಾದೇವ್ ಅಂತ ಕರಿತೀವಿ, ಮಹಾದೇವ್ ಪರ್ವತಗಳು. ಆಮೇಲೆ ಇರ್ತಕ್ಕಂಥ ಪರ್ವತಗಳನ್ನು ನಾವು ಮೈಕಾಳ್ ಪರ್ವತಗಳು ಅಂತ ಕರಿತೀವಿ, ಮೈಕಾಳ್. ಅದಾದ ನಂತರ ಕಂಡುಬರ್ತಕ್ಕಂಥ ಪರ್ವತಗಳನ್ನು ನಾವು ಸಿಹಾವಾ ಪರ್ವತಗಳು ಅಂತ ಕರಿತೀವಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸಿಹಾವಾ ಪರ್ವತಗಳು ಇದರ ಸ್ಟೇಟ್ಸ್ಗಳನ್ನು ಬರೆದ್ರೆ ಆರಾಮ್ಸೆ ನಾವು ಗುಜರಾತ್ ಮತ್ತು ಮಹಾರಾಷ್ಟ್ರ ಅಂತ ಬರಿಬೋದು. ಅದಾದ ನಂತರ ಇಲ್ಲಿ ಮಹಾದೇವಿಗೆ MP ಅಂತ ಬರಿಬೋದು, ಮೈಕಾಳಿಗೂ ಕೂಡ MP ಅಂತ ಬರಿಬೋದು, ಸಿಹಾವಾ ಬೆಟ್ಟಗಳನ್ನು ನಾವು ಛತ್ತೀಸ್ಗಢ ಅಂತ ಬರಿಬೋದು. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಎಕ್ಸಾಕ್ಟ್ಲಿ ವಿಂಧ್ಯ ಮತ್ತು ಸತ್ಪುರ ಪರ್ವತಗಳ ಮಧ್ಯದಲ್ಲಿ ಏನಾದರೂ ಡಿಫ್ರೆನ್ಸ್ ಐತಂದ್ರೆ ಈ ರೀತಿ ನೀವು ಮಾರ್ಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ಬೋದು. ಓಕೆನಾ. ಒಂದು ಇದಾದ ನಂತರ ನಾವು ಪ್ರಮುಖ ಶಿಖರಗಳನ್ನು ನೋಡ್ಲಿಕ್ಕೆ ಟ್ರೈ ಮಾಡೋವಂತ. ಓಕೆನಾ. ಸೊ ಇಲ್ಲಿ ಇರ್ತಕ್ಕಂಥ ಶಿಖರವನ್ನು ನೋಡ್ಲಿಕ್ಕೆ ವಿಂಧ್ಯ ಪರ್ವತದ ಅತ್ಯಂತ ಎತ್ತರವಾದ ಶಿಖರ ಏನೈತಲ್ಲ ಆ ಒಂದು ಶಿಖರವನ್ನು ನಾವೇನಂತ ಕರಿತೀವಿ ಅಂದರೆ ಸದ್ಭಾವನಾ ಶಿಖರ ಅಂತ ಕರಿತೀವಿ, ಸದ್ಭಾವನಾ ಶಿಖರ. ಅದನ್ನೇ ಬರ್ಲಿಕ್ಕೆ ಟ್ರೈ ಮಾಡ್ತೀನಿ ಇಲ್ಲೇ, ಸದ್ಭಾವನಾ ಶಿಖರ. ಸದ್ಭಾವನಾ ಶಿಖರವನ್ನು ನಾವು ಕಲುಮಾರ್ ಶಿಖರ ಅಂತಲೂ ಕರಿತೀವಿ, ಕಲುಮಾರ್ ಶಿಖರ. ಅಥವಾ ಈ ಕಲುಮಾರ್ ಶಿಖರವನ್ನು ಇಂಗ್ಲೀಷಲ್ಲಿ ಗುಡ್ವಿಲ್ ಪೀಕ್ ಅಂತಲೂ ಕರೀತಾರೆ. ಓಕೆನಾ, ಗುಡ್ವಿಲ್ ಪೀಕ್ ಅಂತಲೂ ಕರೀತಾರೆ. ಸರ್ ಇದ್ರದ್ದು ಹೈಟ್ ಏನಪ್ಪ ಅಂದರೆ 752 ಮೀಟರ್ಸ್ ಅಂತ ಗೊತ್ತಿರ್ಬೇಕು. ಓಕೆನಾ, 752 ಮೀಟರ್ಸ್ ಅಂತ ಗೊತ್ತಿರಬೇಕು. ಇದೇ ರೀತಿ ನಾನು ಏನಾದರೂ ಸತ್ಪುರ ಪರ್ವತಗಳ ಅತ್ಯಂತ ಎತ್ತರವಾದ ಶಿಖರವನ್ನು ನೋಡ್ಲಿಕ್ಕೆ ಟ್ರೈ ಮಾಡಿದರೆ ಸರ್ ಯಾವ ಪರ್ವತ ಸರ್ ಅವು, ಯಾವ ಪರ್ವತ ಅಂತ ಕೇಳಿಬಿಟ್ರೆ ಧೂಪ್ಗಢ ಅಂತ ಗೊತ್ತಿರಬೇಕು. ಓಕೆನಾ. ಸೊ ಧೂಪ್ಗಢ ಪರ್ವತಗಳು, ಯಾವ ಪರ್ವತಗಳು? ಧೂಪ್ಗಢ ಪರ್ವತಗಳು. ಈ ಧೂಪ್ಗಢ ಪರ್ವತದ ಒಂದು ಹೈಟನ್ನು ನೀವು ನೋಡಿದರೆ 1352 ಮೀಟರ್ಸ್ ಹೈಟ್ ಐತಿ ಅಂತ ಗೊತ್ತಿರಬೇಕು. 1352 ಮೀಟರ್ಸ್ ಹೈಟ್ ಇದೆ ಅಂತ ಗೊತ್ತಿರಬೇಕು. ಎಲ್ಲಿದ್ದಾವೆ ಸರ್ ಇವೆರಡು? ಇವೆಲ್ಲ ಎಲ್ಲದಾವ ಅಂದರೆ MP ಒಳಗದಾವೆ, MP ಆ್ಯಂಡ್ MP. ಓಕೆನಾ, ಇವೆರಡು MP ಒಳಗದಾವ ಅಂದರೆ ವಿಚಾರ ಮಾಡಿರಿ. ನಾ ಇವಾಗ ಇದು ಎಲ್ಲಿ ಎಕ್ಸಾಕ್ಟ್ಲಿ ಯಾವ ಒಂದು ಹಿಲ್ ಕಾಂಪ್ಲೆಕ್ಸಲ್ಲಿ ಅಥವಾ ಬೆಟ್ಟ ಸಮೂಹಗಳಲ್ಲಿ ಕಂಡುಬರುತ್ತೆ ಅಂತ ಕೇಳಿಬಿಟ್ರೆ ಈ ಸದ್ಭಾವನಾ ಶಿಖರ ಅನ್ನೋದು ಮಧ್ಯಪ್ರದೇಶ ಒಳಗೆ ಬಂದೇರ್ ಹಿಲ್ಸ್ ಏನದಾವಲ್ಲ ಎಕ್ಸಾಕ್ಟ್ಲಿ ಅಲ್ಲಿ ಕಂಡು ಬರ್ತಿರ್ತದೆ ಸದ್ಭಾವನಾ ಶಿಖರ. ಇದಾದ ನಂತರ ಈ ಧೂಪ್ಗಢ ಅನ್ನೋದು ಮಹಾದೇವ್ ಒಳಗೆ ಕಂಡು ಬರ್ತಿರ್ತದ. ಸೊ ಧೂಪ್ಗಢ ಅನ್ನೋದು ಮಹಾದೇವ್ ಒಳಗೆ ಕಂಡು ಬರ್ತಿರೋದು ಅಂತ ಗೊತ್ತಿರಬೇಕು. ಓಕೆನಾ. ಸೊ ಈ ರೀತಿ ನೀವು ಶಿಖರಗಳನ್ನು ಕೂಡ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿದ್ರಿ. ಇವಾಗ ಈ ನಮ್ಮ ಈ ಒಂದು ಮ್ಯಾಪಲ್ಲಿ ನಾವು ಏನು ಮಾಡ್ಬೋದು ಅಂದರೆ ಪ್ರಮುಖ ನದಿಗಳನ್ನು ನಾವು ತೋರಿಸ್ಲಿಕ್ಕೆ ಟ್ರೈ ಮಾಡ್ಬೋದು. ವಿಚಾರ ಮಾಡಿರಿ, ಇಲ್ಲಿ ಬಂದೇರ್ ಹಿಲ್ಸಿಂದ ಒಂದು ಪ್ಲೇಸ್ ಐತಿ. ಈ ಒಂದು ಪ್ಲೇಸಿಗೆ ನಾವು ಏನಂತ ಕರಿತೇವೆ ಅಂದರೆ ಧಾರ್ ಅಂತ ಕರಿತೀವಿ. ಈ ಧಾರ್ ಅನ್ನೋ ಪ್ಲೇಸಿಂದ ಒಂದು ನದಿ ಮೇಲ್ಗಡೆ ಹೋಗಿ ಆಮೇಲೆ ಕೆಳಗಡೆ ಬರ್ತದೆ ಸರ್. ಈ ಒಂದು ನದಿಗೆ ನಾವು ಮಾಹಿ ಅಂತ ಕರಿತೀವಿ. ಈ ಮಾಹಿ ನದಿಯ ಒಂದು ಪ್ರಾಮುಖ್ಯತೆ ಏನಪ್ಪಾ ಅಂದರೆ ಕರ್ಕಾಟಕ ಸಂಕ್ರಾಂತಿ ವೃತ್ತವನ್ನು 2 ಬಾರಿ ಹಾದು ಹೋಗ್ತದಂತಿದ್ದು. ಓಕೆನಾ. ಸೊ ಆದ್ದರಿಂದ ಇದು ಏಕೈಕ ನದಿ ಪ್ರಪಂಚದಲ್ಲಿಯೇ ಕರ್ಕಾಟಕ ಸಂಕ್ರಾಂತಿ ವೃತ್ತವನ್ನು 2 ಬಾರಿ ಹಾದು ಹೋಗುವಂಥ ನದಿಗಳಲ್ಲಿ ಏಕೈಕ ನದಿ ಇದು. ಯಾವ ನದಿ ಇದು? ಮಾಹಿ ನದಿ. ಇದೇ ರೀತಿ ನಾವು ಏನು ನೋಡ್ಬೋದು ಅಂದರೆ ಸಮಭಾಜಕ ವೃತ್ತವನ್ನು 2 ಬಾರಿ ಕ್ರಾಸ್ ಮಾಡುವಂಥ ಅಥವಾ ಹಾದು ಹೋಗುವಂಥ ನದಿ ಕಾಂಗೋ ಅಂತ ನೋಡ್ಬೋದು, ಆಫ್ರಿಕಾ ಖಂಡದಲ್ಲಿ ಕಂಡುಬರ್ತದೆ. ಅದೇ ರೀತಿ ಲಿಂಪೋಪೋ ಅಂತ ಒಂದು ನದಿ ಅದ, ಅದೇನು ಮಾಡ್ತದೆ ಅಂದರೆ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಅಥವಾ ಮಕರ ಸಂಕ್ರಾಂತಿ ವೃತ್ತವನ್ನು 2 ಬಾರಿ ಕ್ರಾಸ್ ಮಾಡ್ತಿರ್ತದೆ. ಅದು ಕೂಡ ನಾವೆಲ್ಲಿ ನೋಡ್ತೇವೆ ಅಂದರೆ ಆಫ್ರಿಕಾದಲ್ಲಿಯೇ ನೋಡ್ತೇವೆ. ಬಟ್ ಇಂಡಿಯಾದಲ್ಲಿ ಇರ್ತಕ್ಕಂಥ ಈ ಒಂದು ಮಾಹಿ ನದಿಯ ಪ್ರಾಮುಖ್ಯತೆ ಏನಪ್ಪಾ ಅಂದರೆ ಕರ್ಕಾಟಕ ಸಂಕ್ರಾಂತಿ ವೃತ್ತವನ್ನು 2 ಬಾರಿ ಹಾದು ಹೋಗುವಂಥ ಒಂದು ನದಿ ಇದು. ಯಾವ್ದು ನದಿ? ಮಾಹಿ ನದಿ. ಈ ಮಾಹಿ ನದಿ ಯಾವ ಒಂದು ಪರ್ವತಗಳಿಂದ ಸ್ಟಾರ್ಟ್ ಆಗ್ತಾವೋ ಸರ್? ವಿಂಧ್ಯ ಪರ್ವತಗಳಿಂದ ಸ್ಟಾರ್ಟ್ ಆಗ್ತಾವೋ, ಧಾರ್ ಅನ್ನೋ ಒಂದು ಪ್ಲೇಸಿಂದ ಸ್ಟಾರ್ಟ್ ಆಗ್ತಾವೆ. ಓಕೆನಾ. ಸೊ ಅದಾದ ನಂತರ ವಿಚಾರ ಮಾಡ್ರಿ, ಈ ಖೈಮೂರ್ ಬೆಟ್ಟಗಳು ಕಂಡು ಬರ್ತಿರ್ತಾವಿಲ್ಲ. ಈ ಖೈಮೂರ್ ಬೆಟ್ಟಗಳಿಂದ ಒಂದು ನದಿ ಈ ಥರ ಸ್ಟಾರ್ಟ್ ಆಗ್ತದೆ ಸರ್. ಈ ಥರ ಸ್ಟಾರ್ಟ್ ಆಗಿ ಗಂಗಾ ನದಿಗೆ ಹೋಗಿ ಸೇರುವಂಥದ್ದನ್ನು ನೋಡ್ತೀವಿ. ಈ ಒಂದು ನದಿಗೆ ನಾವೇನಂತ ಕರಿತೀವಿ ಅಂದರೆ ತಾಮಸ್ ಅಂತ ಕರಿತೀವಿ, ತಾಮಸ್. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇದು ದೊಡ್ಡ ನದಿ ಯಾವುದು ಅಂತ ಗೊತ್ತೈತಿ ನಿಮ್ಗೆ ಆಲ್ರೆಡಿ, ಸೋನ್. ಓಕೆ, ಅದು ಕೂಡ ನಾವು ಅಮರ್ಕಂಟಕ್ಕಿಂದ ನೋಡ್ತೇವೆ ಅಂದರೆ ಅಮರ್ಕಂಟಕ್ ಅನ್ನೋದು ಮಹಾದೇವ್ ಮೈಕಾಳ್ ಕಡೆ ಕಂಡು ಬರ್ತಕ್ಕಂಥ ಒಂದು ಪ್ರಮುಖ ಬೆಟ್ಟ ಶ್ರೇಣಿ. ಓಕೆನಾ. ಆದ್ದರಿಂದ ಸತ್ಪುರದಿಂದನೇ ಉಗಮಗೊಂಡಿದೆ ಅಂತ ಹೇಳಿದ್ರು ಕೂಡ ಏನಪ್ಪ ಅಂದರೆ ಏನು ಶಾಕ್ ಆಗಬೇಡಿ. ಓಕೆನಾ. ಸೊ ಇಲ್ಲಿ ನೀವು ನರ್ಮದಾ ಅಂತ ನೋಡ್ಲಿಕ್ಕಿರಲ್ಲ, ಅದು ಕೂಡ
ನಾವು ಅಮರ್ಕಂಟಕ್ಕಿಂದನೇ ಸ್ಟಾರ್ಟ್ ಆಗದ, ಅಂದರೆ ವಿಚಾರ ಮಾಡಿರಿ ಸತ್ಪುರದಿಂದನೇ ಸ್ಟಾರ್ಟ್ ಆಗದ ಅನ್ನಂಗೆ ಅರ್ಥ. ಇದೇ ರೀತಿ ಈ ಸಿಹಾವ್ ಬೆಟ್ಟಗಳದವಲ್ಲ, ಈ ಸಿಹಾವ್ ಬೆಟ್ಟಗಳಿಂದ ಒಂದು ನದಿ ಸ್ಟಾರ್ಟ್ ಆಗ್ತದೆ, ಈ ನದಿಗೆ ನಾವು ಮಹಾನದಿ ಅಂತ ಕರಿತೀವಿ. ಓಕೆ, ಸೊ ಮಹಾನದಿ ಅಂದ್ರೆ ಗೊತ್ತೈತು ಆಲ್ರೆಡಿ ನಿಮಗೆ. ಓಕೆ, ಸೊ ಇವಾಗ ವಿಚಾರ ಮಾಡಿರಿ ಯಾವ್ಯಾವ ಪ್ರಮುಖ ನದಿಗಳು ನಮ್ಮ ವಿಂಧ್ಯ ಪರ್ವತಗಳಿಂದ ಸ್ಟಾರ್ಟ್ ಆಗ್ತಾವು ಅನ್ನೋದನ್ನು ನೋಡಿದರೆ, ಪ್ರಮುಖ ನದಿಗಳು ಅಂತ ಬರೆದಿರ್ತೇನೆ ಇಲ್ಲೇ. ಈ ಪ್ರಮುಖ ನದಿಗಳಲ್ಲಿ ಒಂದು ನದಿ ಯಾವುದಪ್ಪ ಅಂದರೆ ಮಾಹಿ ನದಿ. ಯಾವುದು? ಮಾಹಿ ನದಿ. ಮಾಹಿ ನದಿ. ಸರ್, ಇನ್ನೊಂದು ನದಿ ಯಾವುದಪ್ಪ ಅಂದರೆ ತಾಮಸ್ ನದಿ. ವಿಂಧ್ಯದಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ಪ್ರಮುಖ ನದಿಗಳು. ಓಕೆನಾ? ಸೊ ಈ ಕಡೆ ನೀವು ಪ್ರಮುಖ ನದಿಗಳನ್ನು ನೋಡಿದರೆ ಯಾವ ರೀತಿ ಕಾಣ್ತಿರ್ತದೆ ನೋಡ್ರಿ. ಪ್ರಮುಖ ನದಿಗಳು ಯಾವ್ಯಾವಪ್ಪ? ಸರ್, ನರ್ಮದಾನೂ ಕೂಡ ಇಲ್ಲಿಂದನೇ ಸ್ಟಾರ್ಟ್ ಆಗ್ತದ. ನರ್ಮದಾ ನದಿ. ಸರ್, ಸೋನ್ ನದಿ. ವಿಚಾರ ಮಾಡಿರಿ, ಸೋನ್ ನದಿ, ಮಹಾನದಿ ಆ್ಯಂಡ್ ಒನ್ ಮೋರ್ ರಿವರ್ ಇಸ್ ದೇರ್. ಮಹಾನದಿ ಆದ ನಂತರ ನೀವು ಇದೇ ಒಂದು ಮ್ಯಾಪಲ್ಲಿ ನೀವು ನೋಡ್ಬೋದು. ಮಹಾನದಿ ಆದ ನಂತರ ಇದೇ ಮ್ಯಾಪಲ್ಲಿ ನೀವು ಮಹಾದೇವ್ ಬೆಟ್ಟ ಸಮೂಹಗಳಿಂದ ಇಲ್ಲಿಂದ ಸರ್, ಇಲ್ಲಿಂದ ಒಂದು ಮುಲ್ತೈ ಅಂತ ಪ್ಲೇಸ್ ಕಂಡು ಬರ್ತಿರುತ್ತ. ಅಲ್ಲಿಂದ ಒಂದು ನದಿ ಸ್ಟಾರ್ಟ್ ಆಗ್ತದೆ. ಈ ನದಿ ಎಕ್ಸಾಕ್ಟ್ಲಿ ಈ ರೀತಿ ಹರಿತಿರ್ತದೆ. ಈ ನದಿಗೆ ನಾವು ತಾಪಿ ಅಂತ ಕರೆದ್ವಿ. ಏನಂತ ಕರೆದ್ವಿ? ತಾಪಿ ಅಂತ ಕರೆದ್ವಿ. ಆ ತಾಪಿ ನದಿನೂ ಕೂಡ ನಾವು ಸತ್ಪುರದಿಂದ ಸ್ಟಾರ್ಟ್ ಆಗೋದಂತ ಗೊತ್ತಿರ್ಬೇಕು. ಓಕೆನಾ? ಸೊ ತಾಪಿ ಅಥವಾ ತಪತಿ ನದಿ ಅಂತಲೂ ಕರೀತಾರೆ. ಸೊ ನಾಲ್ಕು ನದಿಗಳನ್ನು ನೀವು ಎಲ್ಲಿಂದ ಸ್ಟಾರ್ಟ್ ಮಾಡಿಸ್ಬೋದು? ಸತ್ಪುರದಿಂದ ಸ್ಟಾರ್ಟ್ ಮಾಡಿಸ್ಬೋದು. ಆಮೇಲೆ 2 ನದಿಗಳನ್ನು ನೀವು ಎಲ್ಲಿಂದ ನೋಡ್ಬೋದು ಅಂದರೆ ವಿಂಧ್ಯದಿಂದ ನೋಡ್ಬೋದು ಅಂತ ಗೊತ್ತಿರಬೇಕು. ಓಕೆನಾ? ಇಷ್ಟೆಲ್ಲ ಆದ ನಂತರ ಇದೇ ಪ್ರದೇಶಗಳಲ್ಲಿ ನಾವು ಏನು ನೋಡ್ತೇವೆ ಅಂದರೆ ಕೆಲವೊಂದು ಮೋಸ್ಟ್ ಇಂಪಾರ್ಟೆಂಟ್ ಮಿನರಲ್ಸ್ಗಳನ್ನು ಕೂಡ ನೋಡ್ತೇವೆ. ಆ ಮೋಸ್ಟ್ ಇಂಪಾರ್ಟೆಂಟ್ ಮಿನರಲ್ಸ್ಗಳನ್ನು ನೋಡುವಾಗ ವಿಚಾರ ಮಾಡಿರಿ, ಆಲ್ರೆಡಿ ನಾವೇನು ಮಾಡಿದ್ವಿ ಅಂದರೆ ಇಲ್ಲಿ ನಾನು ಖನಿಜ ಸಂಪನ್ಮೂಲಗಳಂತ ಬರೀತೀನಿ. ಓಕೆನಾ? ಸೊ ಖನಿಜ ಸಂಪನ್ಮೂಲ ಅಂತ ಬರೀತೀನಿ. ಸೊ ಈ ಖನಿಜ ಸಂಪನ್ಮೂಲದ ಬಗ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ ಅಂತ ಎಕ್ಸಾಕ್ಟ್ಲಿ ಇಲ್ಲೇ ಸರ್ ವಿಚಾರ ಮಾಡಿರಿ. ನಾನೇನು ಮಾಡ್ತೇನೆ ಅಂದರೆ ಇಲ್ಲಿ ಅಮರ್ಕಂಟಕ್ ಐತೆ, ಇಲ್ಲೇ ಅಮರ್ಕಂಟಕ್ ಐತೆ. ಓಕೆನಾ? ಈ ಅಮರ್ಕಂಟಕ್ಕಿಂದ ಒಂದು ನದಿಯನ್ನು ಸ್ಟಾರ್ಟ್ ಮಾಡ್ತೀನಿ. ಈ ಥರ ನರ್ಮದಾ ನದಿ ಸರ್. ಇದು ಏನಿದು? ನರ್ಮದಾ. ಓಕೆ, ಸೊ ನರ್ಮದಾ ಇದ್ರೆ ವಿಚಾರ ಮಾಡಿರಿ, ಫುಲ್ ಕಾನ್ಸಂಟ್ರೇಷನ್. ಅದರ ಉತ್ತರದಲ್ಲಿ ನಮಗೊಂದು ಪರ್ವತ ಕಂಡು ಬರ್ತದೆ, ಯಾವುದು? ವಿಂಧ್ಯ. ಅದರ ದಕ್ಷಿಣದಲ್ಲಿ ಇನ್ನೊಂದು ಪರ್ವತ ಕಂಡು ಬರ್ತದೆ, ಯಾವುದು? ಸತ್ಪುರ. ಸೊ ಈ ಥರ ಐತೆ ಅನ್ಕೊಟ್ರಿ. ಈ ಥರ ಇದ್ದಾಗ ಈ ಒಂದು ಪೂರ್ತಿ ಪ್ಲೇಸಲ್ಲಿ ನರ್ಮದಾ ಅನ್ನೋದು ಒಂದು ರಿಫ್ಟ್ ಕಣಿವೆ. ಈ ರಿಫ್ಟ್ ಕಣಿವೆಯಲ್ಲಿ ಏನು ನೋಡ್ಬೋದು ಅಂದರೆ ನಾವು ಸರ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಕಲ್ಲಿದ್ದಲು ನೋಡ್ಬೋದು, ಕೋಲನ್ನು ನೋಡ್ಬೋದು. ನಮ್ಮ ಇಂಡಿಯಾದೊಳಗೆ ಏನಪ್ಪ ಅಂದರೆ ನಾವು 2 ಟೈಪ್ಸ್ ಆಫ್ ಕೋಲ್ಸ್ಗಳನ್ನು ನೋಡ್ಬೋದು. ಒಂದು ಬಿಟುಮಿನಸ್ ನೋಡ್ತೀವಿ, ಇನ್ನೊಂದು ಲಿಗ್ನೈಟ್ ನೋಡ್ತೀವಿ. ಓಕೆನಾ? ಸೊ ಕೋಲ್ ಅನ್ನೋ ಒಂದು ಕಾನ್ಸೆಪ್ಟಿಗೆ 4 ಟೈಪ್ಸ್ ಆಫ್ ಕೋಲ್ಸ್ಗಳು ಬರ್ತಿರ್ತಾವೆ ಆನ್ ದ ಬೇಸಿಸ್ ಆಫ್ ಹೌ ಮಚ್ ಕಾರ್ಬನ್ ಕಾನ್ಸಂಟ್ರೇಷನ್ ಇಸ್ ದೇರ್ ಇನ್ಸೈಡ್ ಕೋಲ್. ಓಕೆನಾ? ಅದರದ್ದು ಏನಪ್ಪ ಅಂದರೆ ಗ್ರೇಡ್ ನೋಡಿಕೊಂಡು ಹೈಯೆಸ್ಟ್ ಗ್ರೇಡೆಡ್ ಕೋಲ್ ಯಾವ್ದಾರ ಇತ್ತು ಅಂದರೆ ಅಂಥ್ರಾಸೈಟ್ ಅಂತ ಕರೀತಾರೆ, ಆಮೇಲೆ ಬಿಟುಮಿನಸ್ ಅಂತ ಕರೀತಾರೆ, ಆಮೇಲೆ ಲಿಗ್ನೈಟ್ ಅಂತ ಕರೀತಾರೆ, ಆಮೇಲೆ ಪೀಟ್ ಅಂತ ಕರೀತಾರೆ. ನಮ್ಮ ಭಾರತದಲ್ಲಿ ಈ ಲಿಗ್ನೈಟ್ ಮತ್ತು ಬಿಟುಮಿನಸ್ ಅನ್ನೋದು ಎಲ್ಲದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ಕಂಡು ಬರ್ತಿರ್ತದೆ. ಆ್ಯಂಡ್ ಅಂಥ್ರಾಸೈಟ್ ಕಂಡು ಬರೋಂಗಿಲ್ಲ. ಯಾಕಂದರೆ ಅದಕ್ಕೆ ಭಾಳಷ್ಟು ಟೈಮ್ ಬೇಕಾಗ್ತಿರ್ತದೆ. ಒಂದು ಕೋಲ್ ರೆಡಿಯಾಗಿ ಭಾಳಷ್ಟು ವರ್ಷಗಳಾದ ನಂತರ ಆ ಅಂಥ್ರಾಸೈಟ್ ಅನ್ನೋದು ಕ್ರಿಯೇಟ್ ಆಗಿರ್ತದೆ. ಒಂದು ವೇಳೆ ಏನಪ್ಪ ಅಂದರೆ ರೀಸೆಂಟಾಗಿ ಕ್ರಿಯೇಟ್ ಆಗಿರ್ತಕ್ಕಂಥ ಕೋಲ್ ಯಾವ್ದಾರು ಇತ್ತು ಅಂದರೆ ಅದನ್ನು ಪೀಟ್ ಅಂತ ಕರಿತೀವಿ. ಅದಕ್ಕಿಂತ ಜಾಸ್ತಿ ಹೊತ್ತು ಅದು ಏನಪ್ಪ ಅಂದರೆ ಒಳಗಡೆ ಕ್ರಸ್ಟ್ ಒಳಗೆ ಇದ್ದು ಹೈ ಪ್ರೆಷರ್ ಹೈ ಟೆಂಪ್ರೇಚರಿಂದ ಕನ್ವರ್ಟ್ ಆಗಲಿತ್ತು ಅಂದರೆ ಅದು ಲಿಗ್ನೈಟ್ ಆಗಿಬಿಟ್ಟಿರ್ತದೆ. ಅದಕ್ಕಿಂತ ಜಾಸ್ತಿ ಹೊತ್ತಿತ್ತು ಅಂದರೆ ಬಿಟುಮಿನಸ್ ಆಗಿರ್ತದೆ. ಅದಕ್ಕಿಂತ ಜಾಸ್ತಿ ಹೊತ್ತಿತ್ತು ಅಂದರೆ ಅಂಥ್ರಾಸೈಟ್ ಆಗಿರ್ತದೆ. ಇವಾಗ ನೋಡ್ರಿ, ಇದೇ ಒಂದು ಭಾಗದಲ್ಲಿ ನಾನು ಏನು ನೋಡ್ತೇನೆ ಅಂದರೆ ಈ ಒಂದು ನರ್ಮದಾ ನದಿಯ ಕಣಿವೆಯಲ್ಲಿ ನಾವೇನು ನೋಡ್ತೀವಿ ಅಂದರೆ 3 ಪ್ಲೇಸಸ್ಗಳನ್ನು ನೋಡ್ತೀವಿ. ಈ 3 ಪ್ಲೇಸಸ್ಗಳನ್ನು ನೀವು ಎಸ್ ಅಂತೇಳಿ ನೆನ್ಪಿಡ್ಬೋದು. ಓಕೆನಾ? ಏನಪ್ಪ ಇದು ಎಸ್ ಅಂದರೆ ಸರ್ ಇಲ್ಲಿ ನಾನು ಎಸ್ ಅಂತ ಬರಿತೀನಿ. ಓಕೆನಾ? ಇದು ಎಸ್ಸು, ಇದು ಕೂಡ ಎಸ್ಸು, ಇದು ಕೂಡ ಎಸ್ಸು. ಇಲ್ಲಿರ್ತಕ್ಕಂಥ ಎಸ್ಸಿಗೆ ನಾವೇನಂತ ಕರಿತೀವಿ ಅಂದರೆ ಸೆದೋಲ್ ಅಂತ ಕರಿತೀವಿ. ಸೆದೋಲ್ ಅಂತ ಕರಿತೀವಿ. ಸೆದೋಲ್ ಆದ ನಂತರ ಸುಹಾಗ್ಪುರ್ ಅಂತ ಕರಿತೀವಿ. ಇದನ್ನು ಸುಹಾಗ್ಪುರ್ ಅಂತ ಕರಿತೀವಿ. ಓಕೆನಾ? ಸುಹಾಗ್ಪುರ್ ಅಂತ ಕರಿತೀವಿ. ಆ್ಯಂಡ್ ಇನ್ನೊಂದು ಪ್ಲೇಸನ್ನು ನೆನ್ಪಿಡ್ಲಿಕ್ಕೆ ಟ್ರೈ ಮಾಡ್ಬೇಕು ನೀವು, ಸಿಂಗ್ರೋಲಿ ಅಂತ ಮತ್ತೊಂದು ಪ್ಲೇಸನ್ನು ನೆನ್ಪಿಡ್ಲಿಕ್ಕೆ ಟ್ರೈ ಮಾಡಬೇಕು. ಆ ಪ್ಲೇಸಿಗೆ ನಾವು ಸಿಂಗ್ರೋಲಿ ಅಂತ ಕರಿತೀವಿ. ಸರ್ ಏನು ಸರ್ ಇದು? ಇಲ್ಲಿ ಏನು ಕಂಡುಬರ್ತದೆ ಅಂದರೆ ಸರ್ ಈ ಪ್ಲೇಸಸ್ಸಲ್ಲಿ ಏನು ಕಂಡುಬರ್ತದೆ ಅಂದರೆ ಬಿಟುಮಿನಸ್ ಕೋಲ್ ಕಂಡುಬರ್ತದೆ. ಬಿಟುಮಿನಸ್ ಕೋಲ್ ಅಥವಾ ಕಲ್ಲಿದ್ದಲು ಕಂಡುಬರ್ತದೆ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಕಲ್ಲಿದ್ದಲು ನರ್ಮದಾ ವ್ಯಾಲಿಯಲ್ಲಿ ಎಲ್ಲಿ ಕಂಡುಬರ್ತದೆ? ಈ 3 ಪ್ಲೇಸಸ್ಗಳಲ್ಲಿ ಕಂಡುಬರ್ತಿರ್ತದೆ. ಇದಾದ ನಂತರ ನಾನು ಏನು ಮಾಡ್ತೇನೆ ಅಂದರೆ ಫುಲ್ ಕಾನ್ಸಂಟ್ರೇಷನ್ ಇಲ್ಲಿ ನಾನು ಇಲ್ಲೊಂದು ಏನಪ್ಪ ಅಂದರೆ ರೀಜನನ್ನು ಮೆನ್ಷನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಇಲ್ಲೊಂದು ಪ್ಲೇಸ್ ಐತಿ. ಈ ಪ್ಲೇಸಿಗೆ ನಾವು ಚಿಂದ್ವಾರ ಅಂತ ಕರಿತೀವಿ. ಇದಕ್ಕೆ ಏನಂತ ಕರಿತೀವಿ ಅಂದರೆ ಬಾಲ್ಘಾಟ್ ಅಂತ ಕರಿತೀವಿ. ಇದು ಚಿಂದ್ವಾರ, ಇದು ಬಾಲ್ಘಾಟ್. ಇದಾದ ನಂತರ ನಾನು ಮಹಾರಾಷ್ಟ್ರದಲ್ಲಿ 2 ಪ್ಲೇಸಸ್ಗಳನ್ನು ನೋಡ್ಲಿದ್ದೀನಿ. ಈ ಪ್ಲೇಸಿಗೆ ಮತ್ತು ಈ ಪ್ಲೇಸಿಗೆ ನೀವು ನೋಡಿದರೆ ಈ 2 ಪ್ಲೇಸ್ಗಳಿಗೆ ಒಂದಕ್ಕೆ ನಾಗ್ಪುರ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಏನಂತ ಕರಿತೀವಿ ಅಂದರೆ ಬಾಧೇರಾ ಅಂತ ಕರಿತೀವಿ. ಓಕೆನಾ? ಸೊ ಈ ಎಲ್ಲ ಪ್ಲೇಸಸ್ಗಳನ್ನು ನೀವು ಕನೆಕ್ಟ್ ಮಾಡಿಬಿಟ್ರೆ ಒಂದು ಸ್ಕ್ವೇರ್ ಸಿಗ್ತದೆ, ನಿಮಗೆ ಒಂದು ಪ್ರದೇಶ ಸಿಗ್ತದೆ. ಚಿಂದ್ವಾರ ಟು ನಾಗ್ಪುರ್ ಟು ಬಾಧೇರಾ ಟು ಬಾಲ್ಘಾಟ್ ಆ್ಯಂಡ್ ಬಾಲ್ಘಾಟ್ ಟು ಚಿಂದ್ವಾರ ಒನ್ಸ್ ಅಗೇನ್. ಈ ಪೂರ್ತಿ ಪ್ಲೇಸಸ್ ಏನೈತಿ ನೋಡ್ರಿ, ಮೇಲ್ಗಡೆ ಏನೈತೆ ಅಂದರೆ ಫುಲ್ ಕಾನ್ಸಂಟ್ರೇಷನ್ ಮೇಲ್ಗಡೆ ಚಿಂದ್ವಾರ ಅನ್ನೋ ಪ್ಲೇಸ್ ಐತೆ. ಚಿಂದ್ವಾರ
ಚಿಂದ್ವಾರ ಅನ್ನೋ ಪ್ಲೇಸ್ ಐತೆ. ಆಮೇಲೆ ಈ ಕಡೆ ಏನೈತೆ ಅಂದರೆ ಬಾಲ್ಘಾಟ್ ಅಂತೇಳಿ ಐತೆ, ಬಾಲ್ಘಾಟ್. ಓಕೆನಾ, ಬಾಲ್ಘಾಟ್ ಅಂತೇಳಿ ಐತೆ ಸರ್. ಇವೆರಡೂ ಮಧ್ಯಪ್ರದೇಶದಲ್ಲಾದರೆ ಇನ್ನೂ 2 ಪ್ಲೇಸಸ್ಗಳು ಮಹಾರಾಷ್ಟ್ರದಲ್ಲಿ ನೋಡ್ತೀರಿ ನಾವು. ಸತ್ಪುರದ ದಕ್ಷಿಣ ಭಾಗದಲ್ಲಿ ಒಂದನ್ನು ನಾವು ಏನಂತ ಕರಿತೀವಿ ಅಂದರೆ ನಾಗ್ಪುರ್ ಅಂತ ಕರಿತೀವಿ, ನಾಗ್ಪುರ. ಇನ್ನೊಂದನ್ನು ನಾವೇನಂತ ಕರಿತೀವಿ ಅಂದರೆ ಬಾಧೇರಾ ಅಂತ ಕರಿತೀವಿ. ಓಕೆನಾ, ಬಾಧೇರಾ ಅಂತ ಕರಿತೀವಿ. ಸೊ ಈ ಎಲ್ಲ ಪ್ಲೇಸಸ್ಗಳನ್ನು ಕನೆಕ್ಟ್ ಮಾಡ್ತಾ ನಮಗೇನು ಸಿಗ್ತದೆ ಅಂದರೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಸ್ ಸಿಗ್ತದೆ. ಈ ಪ್ಲೇಸಿಗೆ ಏನಂತ ಕರೀತಾರೆ ಅಂದರೆ ಮಲಾಂಜ್ ಖಂಡ್ ಅಂತ ಕರೀತಾರೆ. ಮಲಾಂಜ್ ಖಂಡ್, ಮಲಾಂಜ್ ಖಂಡ್ ಅಂತ ಕರೀತಾರೆ. ಈ ಮಲಾಂಜ್ ಖಂಡ್ ಎದಕ್ಕೆ ಫೇಮಸ್ ಸರ್? ಈ ಮಲಾಂಜ್ ಖಂಡ್ ಎದಕ್ಕೆ ಫೇಮಸ್ ಅಂದರೆ ಈ ಮಲಾಂಜ್ ಖಂಡಲ್ಲಿ ನಮಗೆ ಎಲ್ಲದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ಕಾಪರ್ ಸಿಗ್ತದೆ. ಏನು ಸಿಗ್ತದೆ? ಕಾಪರ್. ಕಾಪರ್ ಅಂದರೆ ತಾಮ್ರ ಸರ್. ಇಲ್ಲೇನು ಸಿಗ್ತದೆ ಅಂದರೆ ತಾಮ್ರ ಸಿಗ್ತದೆ. ಓಕೆನಾ, ಸೊ ತಾಮ್ರ ಸಿಗ್ತದಂದ್ರೆ ವಿಚಾರ ಮಾಡಿರಿ, ತಾಮ್ರ ಎಷ್ಟು ಪ್ರಮಾಣದಲ್ಲಿ ಸಿಗ್ತದಂದರೆ ಇದನ್ನು ನಾವು ಫುಲ್ ಕಾನ್ಸಂಟ್ರೇಷನ್, ಇದನ್ನು ನಾವು ಕಾಪರ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತಲೂ ಕರಿತೀವಿ. ಮಲಾಂಜ್ ಖಂಡಿಗೆ ಏನಂತ ಕರಿತೀವಿ? ಕಾಪರ್ ಕ್ಯಾಪಿಟಲ್ ಆಫ್ ಇಂಡಿಯಾ. ಕಾಪರ್ ಕ್ಯಾಪಿಟಲ್ ಆಫ್ ಇಂಡಿಯಾ, ಭಾರತದ ತಾಮ್ರದ ರಾಜಧಾನಿ ಇದು. ಓಕೆನಾ, ಕಾಪರ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಕರೀತೀವಿ. ವಿಚಾರ ಮಾಡಿರಿ, ಅಷ್ಟು ಫೇಮಸ್ ಇರತಕ್ಕಂಥ ಪ್ಲೇಸ್ ಇದು. ಸೊ ಇಷ್ಟು ಕೂಡ ನಿಮಗೆ ಗೊತ್ತಿದ್ರೆ ನಂಗೆ ಅನ್ಸಿ ಮಟ್ಟಿಗೆ ವಿಲ್ ಬಿ ಏಬಲ್ ಟು ಸಿ ದ ಮಿನರಲ್ ರಿಸೋರ್ಸಸ್ ವಿಚ್ ಆರ್ ಪ್ರೆಸೆಂಟ್ ವೆರಿ ಕ್ಲೋಸ್ ಟು ದ ವಿಂಧ್ಯ ಆ್ಯಂಡ್ ಸತ್ಪುರ. ಓಕೆನಾ, ಸೊ ಇಷ್ಟು ಕೊಂಡ ಕಂಟೆಂಟ್ ನಿಮ್ಗೆ ಗೊತ್ತಿರಬೇಕು, ಅಂದ್ರೆ ಮಾತ್ರ ವಿಲ್ ಬಿ ಏಬಲ್ ಟು ಸಾಲ್ವ್ ದ ಕ್ವಶನ್ಸ್ ಪ್ರಾಪರ್ಲಿ. ಸೊ ಐ ಹೋಪ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಖನಿಜ ಸಂಪನ್ಮೂಲಗಳು ಕೂಡ ಗೊತ್ತಾದ ನಿಮಗೆ. ಸೊ ಖನಿಜ ಸಂಪನ್ಮೂಲಗಳನ್ನು ನೋಡಿದರೆ ಈ ರೀತಿ ಕಾಣ್ತಿರ್ತದೆ. ಅದಾದ ನಂತರ ನಾವು ವಿಂಧ್ಯ ಮತ್ತು ಸತ್ಪುರದ ಮೇಲೆ ಫೋಕಸ್ ಮಾಡಿ ನಾವು ಈ ಒಂದು ಕಂಟೆಂಟನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿದ್ವಿ. ನಿಮಗೆ ಡಿಫ್ರೆನ್ಸ್ ಕಾಣ್ತಿರ್ತಾವೆ ಇಲ್ಲಿ. ಆ್ಯಂಡ್ ಅದರ ಜೊತೆಗೆ ವಿ ಆಲ್ಸೋ ಅಂಡರ್ಸ್ಟುಡ್ ಅಬೌಟ್ ದ ಫಾರ್ಮೇಷನ್ ಆಫ್ ವಿಂಧ್ಯ ಆ್ಯಂಡ್ ಸತ್ಪುರ ಲೈಕ್ ದಿಸ್. ಆ್ಯಂಡ್ ಅಲ್ಟಿಮೇಟ್ಲಿ ವಿ ಹ್ಯಾವ್ ಸೀನ್ ವಿಂಧ್ಯ ಆ್ಯಂಡ್ ಸತ್ಪುರ ಆನ್ ದ ಮ್ಯಾಪ್ ವಿತ್ ದ ಸ್ಪೆಷಲ್ ವ್ಯೂ. ಓಕೆ, ಸೊ ಇಷ್ಟು ಕೂಡ ನಿಮಗೆ ಗೊತ್ತಿದ್ರೆ ಐ ಥಿಂಕ್ ವಿಲ್ ಬಿ ಏಬಲ್ ಟು ಸಾಲ್ವ್ ವಾಟ್ ಎವರ್ ದಟ್ ಕಮ್ಸ್ ಆನ್ ವಿಂಧ್ಯ ಆ್ಯಂಡ್ ಸತ್ಪುರ. ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಹೋಪ್ ಯು ಆರ್ ಲೈಕಿಂಗ್ ದ ಕಂಟೆಂಟ್ ಡೆಪ್ತ್ ಆಲ್ಸೋ. ನಿಮಗೆ ಡೆಪ್ತ್ ಮತ್ತು ಕಂಟೆಂಟ್ ಲೈಕ್ ಆದಲ್ಲಿ ಪ್ಲೀಸ್ ಇದನ್ನು ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಎಲ್ಲರಿಗೂ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿರಿ. ಯಾಕಂದರೆ ವಿ ಹ್ಯಾವ್ ಸ್ಟಾರ್ಟೆಡ್ ದ ಚಾನಲ್ ಜಸ್ಟ್ ನಾವು, ಈಗೀಗ ಸ್ಟಾರ್ಟ್ ಮಾಡಿವಿ. ಸೊ ಅಲ್ಟಿಮೇಟ್ಲಿ ವಿ ಆರ್ ಇನ್ ನೀಡ್ ಆಫ್ ಯುವರ್ ಸಪೋರ್ಟ್. ಸೊ ನೆಕ್ಸ್ಟ್ ಸೆಷನಲ್ಲಿ ಸಿಗೋಣ ವಿತ್ ದ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಕಾಲ್ಡ್ ಅಸ್ ಛೋಟಾ ನಾಗ್ಪುರ್ ಮತ್ತು ಮೇಘಾಲಯ ಪ್ಲಾಟ್ಯೂ ವಿಚ್ ಆರ್ ದ ಪಾರ್ಟ್ಸ್ ಆಫ್ ನಾರ್ತ್ ಈಸ್ಟ್ ಪ್ಲಾಟ್ಯೂ. ಈಶಾನ್ಯ ಪ್ರಸ್ಥಭೂಮಿಯಲ್ಲಿ ಕಂಡುಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಕಂಟೆಂಟ್ಸ್ಗಳು. ಓಕೆ, ಸೊ ಥ್ಯಾಂಕ್ ಯು.